ನಮಸ್ಕಾರಗಳು. ಶ್ರೀನಿವಾಸೇತಿ ಶ್ರೇಷ್ಠದಯಾ ಪಾತ್ರಂ ಗುಣಾನ್ವಿತಃ ಕೌಶಿಕೋನಂತರಂಗಾರ್ಯಶ್ಚಿರಂ ವಿಜೇತಾಂ ಭುವಿ ನ್ಯಸ್ತಾತ್ಮೀಯಭರಂ ವರಪ್ರದ ಗುರೌ ವೈರಾಗ್ಯಭಾಗ್ಯೋ ರಥೌ ವೇದಾಂತಾಮೃತಸಾರವಂತಮನುಘಾತ್ ಶ್ರೀನಿವಾಸಾದ್ಗುರೋಃ ಶ್ರೀಶೈಲಾನ್ವೇಕೌಸ್ತುಭಸ್ಥಿತನಯಂ ಶ್ರೇಯೋನಿಧೇ ಶ್ರೀನಿಧೇಃ ವಂದೇ ಸಾಧುಕಟಾಕ್ಷ श्रीकृष्णसद्देशिकं श्रीवासरङ्गपरकालमुनित्रयाप्तलक्ष्मणात्मरक्षणेतित्वयुगागमान्तम् आचार्यभक्तिपरिपूतमर्घशीलं गोपालदेशिकमुनिं गुरुमाश्रयामः। नारायणाख्यतिराजपदाब्जभृङ्गश्रीवासयोगिगुरुणार्पितभारमीशे भक्त्यादिपूर्णवरदारिकृपात्तचिह्नं श्रीश्रीनिवासमुनिवर्यमहं प्रपद्ये। श्रीनारायणयोगीन्द्रवरदारिकृपाश्रयं रङ्गेशपादविनतं श्रीनिवासमुनिं भजे। श्रीमान् वेङ्कटनाथार्य कवितार्किकेसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदां युग्मरुक्मं व्यामोहतस्तरितराणि तनाय मेने अस्मद्गुरोर्भगवतोऽस्य दैकसिन्धो रामानुजस्य चरणौ चरणं प्रपद्ये। विगाहे अमुनं तीर्थं साधुवृन्दावने स्थितं निरस्तजिह्मगस्पर्शेऽत्र कृष्णकृतादरः नाथेन मुनिनाथेन भवेयं नाथवानहम् यस्य नैगमिकं तत्त्वं हस्तामृगतां गतं यस्य सारस्वतस्रोतोकुलामोदवासितं श्रुतीनां श्रमायालं चठारिं तमुपास्महे। वन्दे वैकुण्ठसेनान्यं देवं सूत्रवतीसकं यद्वेत्र शिखरस्पन्दे विश्वमेतद्व्यवस्थितं सह धर्मचरीं शौरेः समन्त्रितजगद्धितामनुग्रहमयीं वन्दे नित्यमज्ञातनिग्रहां कमप्याद्यं गुरुं वन्दे कमलाग्रहमेधिनं प्रवक्ता छन्दसां वक्ता पञ्चरात्रस्य स्वयं वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं। पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीमष्टादशाध्यायिनीं अम्ब त्वामनुसन्दधामि भगवद्गीते भवद्वेषिणीं यत्पदाम्भोरुहध्यानविध्वस्ता शेषकल्मषः प्रस्तुतामुपयातोऽहं यामुनेयं नमामि तम् इति परिवृढो यद्गीतानामदर्शेदञ्जसा निगमपरिषन्नेदीयां संनिरामयमाशयं जननपदवी यातायातश्रमापहरां धियं जनेतु समे देव श्रीमान् धनञ्जयसारथिः सन्तःसारलयः चित्ततमः प्रमथिनीमिमां भजन्तु भगवद्गीता भाष्यतात्पर्यचन्द्रिकाम्। ಕ್ಷೇತ್ರದ ಅಂದರೆ ಶರೀರದ ಸ್ವರೂಪ ಯಾಥಾತ್ಮ್ಯವನ್ನೆಲ್ಲ ಉಪದೇಶ ಮಾಡಿ ಅದಾದ ಮೇಲೆ ಆ ಕ್ಷೇತ್ರದ ವಿಕಾರಗಳು, ಕಾರ್ಯಗಳು, ಸುಖ ದುಃಖ ಮೊದಲಾದವುಗಳೆಲ್ಲ ಅದೆಲ್ಲ ಪುರುಷ ಧರ್ಮಗಳು ಅಂತ ಹೇಳಿ ಕ್ಷೇತ್ರದ ಕಾರ್ಯಗಳು ಅಂದರೆ ಅದರ ಸಂಬಂಧದಿಂದ ಇವನಲ್ಲಿ ಉಂಟಾಗುವಂತಹ ವಿಕಾರಗಳು ಅದನ್ನೆಲ್ಲ ಹೇಳಿ ಈ ಶರೀರವೇ ಧರ್ಮ ಸಾಧನೆಗೂ ಕೂಡ ಉಪಕರಣವಾಗುತ್ತೆ. ಆ ಶರೀರವನ್ನು ಸಾಧನವಾಗಿ ಉಪಯೋಗಿಸಿಕೊಳ್ಬೇಕಾದಾಗ ನಮಗೆ ಬೇಕಾದಂತಹ ಸಾಧಕನಿಗೆ ಆತ್ಮಗುಣಗಳು ಯಾವ ಯಾವ ಆತ್ಮಗುಣಗಳು ಬೇಕು ಅದು ಈಗ ಹೇಳಲ್ಪಡುತ್ತೆ. ಅಥ ಕ್ಷೇತ್ರ ಕಾರ್ಯೇಷು ಆತ್ಮಜ್ಞಾನ ಸಾಧನೆಯ ಪರ್ಯಾಯ ಗುಣ ಎಲ್ಲ ಕ್ಷೇತ್ರದ ಕಾರ್ಯಗಳೇ. ಆದ್ದರಿಂದ ಅದರಲ್ಲಿ ಆತ್ಮನ ಸಾಧನೆಗೆ, ಉಜ್ಜೀವನಕ್ಕೆ, ಆತ್ಮಜ್ಞಾನವನ್ನು ಪಡೆದುಕೊಳ್ಳೋಕ್ಕೆ ಇವನಿಗೆ ಬೇಕಾದಂತಹ ಆತ್ಮಗುಣಗಳು ಈಗ ಹೇಳಲ್ಪಡುತ್ತವೆ. ಅಮಾನಿತ್ವಂ ಅದಂಭಿತ್ವಂ ಅಹಿಂಸಾ ಕ್ಷಾಂತಿರಾರ್ಜವಂ ಆಚಾರ್ಯೋಪಾಸನಂ ಶೌಚಂ ಸ್ಥೈರ್ಯಂ ಆತ್ಮವಿನಿಗ್ರಹ. ಕೆಲವು ಶ್ಲೋಕಗಳಲ್ಲಿ ಆತ್ಮಗುಣಗಳು ಹೇಳಲ್ಪಡುತ್ತವೆ. ಈಗ ಅಮಾನಿತ್ವಂ ಅದಂಭಿತ್ವಂ ಅಹಿಂಸಾ ಕ್ಷಾಂತಿ ಆರ್ಜವಂ ಆಚಾರ್ಯೋಪಾಸನಂ ಶೌಚಂ ಸ್ಥೈರ್ಯಂ ಆತ್ಮವಿನಿಗ್ರಹ. ಅಮಾನಿತ್ವಂ ಇದಕ್ಕೆಲ್ಲ ಪುನರಾವೃತ್ತಿ ಇಲ್ಲದ ಹಾಗೆ ಎಲ್ಲ ಕಡೆಯೂ ಮಾಡುವ ಹಾಗೆ ಭಾಷ್ಯಕಾರ ವ್ಯಾಖ್ಯಾನ ಮಾಡ್ತಾರೆ. ಅಮಾನಿತ್ವಂ ಅಂತ ಹೇಳಿದ್ರೆ ಉತ್ಕೃಷ್ಟ ಜನೇಶು ಅವಹೀರ್ಣರಹಿತಂ, ಉತ್ಕೃಷ್ಟ ಜನರನ್ನ ಅವಮಾನ ಮಾಡದೇ ಇರುವಂತಹದ್ದು, ಅದಕ್ಕೆ ಅಮಾನಿತ್ವಂ ಅಂತ ಹೇಳ್ಬಿಟ್ಟು. ಅದಂಭಿತ್ವಂ ಅವಧೀರ್ಣ ಅಂದರೆ ಅವ್ರನ್ನ ಕೆಳಮಟ್ಟದಾಗಿ ನೋಡೋದು, ಅವಮಾನ ಮಾಡುವಂತಹದ್ದು, ಅದು ಮಾಡದೇ ಇರುವಂತಹದ್ದು. ಅದಂಭಿತ್ವಂ
ಧಾರ್ಮಿಕ ಯಶ ಪ್ರಯೋಜನತೆಯ ಧರ್ಮಾನುಷ್ಠಾನ ಧಾರ್ಮಿಕ ಅನ್ನುವಂತಹ ಒಂದು ಯಶಸ್ಸು ಬರಬೇಕು ಜನರಲ್ಲಿ ಅಂತ ಹೇಳಿಬಿಟ್ಟು ಇವನು ಬಹಳ ಧಾರ್ಮಿಕನು ಇವನು ಅಂತ ತೋರಿಸ್ಕೊಳ್ಳೋಕ್ಕೋಸ್ಕರ ಧರ್ಮಾನುಷ್ಠಾನ ಮಾಡುವಂತಹದ್ದು ದಂಭಾಚಾರ ಅಂತ ಹೇಳಲ್ಪಡುತ್ತೆ. ಅದು ಇಲ್ಲದೆ ಇರುವುದು ಅದು ಇಲ್ಲಿ ಅದಂಭಿತ್ವಂ ಅಂತ ಹೇಳಿಬಿಟ್ಟು. ಅಹಿಂಸಾ ವಾಂಗ್ಮನಃಕಾಯ ಪರಪೀಡಾರಹಿತತ್ವಂ, ವಾಕು ಮನಸ್ಸು ದೇಹಗಳಿಂದ ಇನ್ನೊಬ್ಬರಿಗೆ ಹಿಂಸೆ ಮಾಡದೇ ಇರುವಂತಹದ್ದು. ಮೇಲೆ ಸ್ವಾಮಿ ದೇಶಿಕನ್ ವಿಶೇಷವಾಗಿ ಹೇಳ್ತಾರೆ ಅದಕ್ಕೆ ಈ ಅರ್ಥಗಳನ್ನೆಲ್ಲ. ಕ್ಷಾಂತಿ ಪರೈ ಪೀಡ್ಯಮಾನಸ್ಯಾಪಿ ತಾನ್ ಪ್ರತಿ ಅವಿಕೃತ ಚಿತ್ತತ್ವಂ, ಬೇರೆಯವರಿಂದ ಹಿಂಸಿಸಲ್ಪಟ್ಟರೂ ಕೂಡ ಅವರ ವಿಷಯದಲ್ಲಿ ವಿಕಾರವನ್ನು ಹೊಂದದೇ ಇರುವಂತಹದ್ದು, ಅದು ಕ್ಷಾಂತಿ ಅಂತ ಹೇಳಲ್ಪಟ್ಟಿದೆ. ಆರ್ಜವಂ ಏಕರೂಪತ, ಏಕರೂಪವಾಗಿ ಇರೋದು. ವಾಕು ಮನಸ್ಸು ಕಾಯಗಳಲ್ಲಿ ಏಕರೂಪವಾಗಿ ಇರುವಂತಹದ್ದು ಆರ್ಜವ ಅಂತ ಹೇಳಲ್ಪಡುತ್ತೆ. ರುಜು ಸ್ವಭಾವ ಅಂತ ಹೇಳೋದು. ಆಚಾರ್ಯೋಪಾಸನ, ಆಚಾರ್ಯೋಪಾಸನಂ ಅಂದರೆ ಆಚಾರ್ಯರು ಅಂದರೆ ಇಲ್ಲಿ ಉದ್ದೇಶಿಸಲ್ಪಟ್ಟ ಆಚಾರ್ಯರು ಯಾರು? ಆತ್ಮಜ್ಞಾನ ಪ್ರದಾಯಿನಿ ಆಚಾರ್ಯೆ, ಆತ್ಮಜ್ಞಾನವನ್ನು ಉಪದೇಶ ಮಾಡುವಂತಹ ಆಚಾರ್ಯನಲ್ಲಿ ಪ್ರಣಿಪಾತ ಪರಿಪ್ರಶ್ನ ಸೇವಾದಿ ನಿರತತ್ವ. ಪರಿಪಾತ, ಪ್ರಣಿಪಾತ, ಪರಿಪ್ರಶ್ನ, ಸೇವಾ ಇದೆಲ್ಲ ಹೇಳಿದ ಹಾಗೆ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷ್ಯಂತಿ ತೇ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ ಅಂತ ಹೇಳಿದ ಹಾಗೆ ಪ್ರಣಿಪಾತ, ಪರಿಪ್ರಶ್ನ, ಸೇವೆ ಮೊದಲಾದವುಗಳಲ್ಲಿ ನಿರತರಾಗಿರುವಂಥದ್ದು ಆತ್ಮಜ್ಞಾನವನ್ನು ಉಪದೇಶ ಮಾಡಿದ ಆಚಾರ್ಯರ ವಿಷಯದಲ್ಲಿ. ಶೌಚಂ ಆತ್ಮಜ್ಞಾನ, ಆತ್ಮಜ್ಞಾನ ತತ್ಸಾಧನ ಯೋಗ್ಯತಾ ಮನೋವಾಕ್ಕಾಯ ಗತ ಶಾಸ್ತ್ರ ಸಿದ್ಧ. ಶಾಸ್ತ್ರ ಸಿದ್ಧವಾಗಿರಬೇಕು. ಶೌಚ ಶಾಸ್ತ್ರ ಸಿದ್ಧವಾದ, ಶಾಸ್ತ್ರದಲ್ಲಿ ಹೇಳಲ್ಪಟ್ಟ ಶುಚಿತ್ವ, ಮನಸ್ಸು ವಾಕು ಕಾಯ ಮೂರಕ್ಕೂ ಸಂಬಂಧಿಸಿರುವಂಥದ್ದು. ಇದು ಆತ್ಮಜ್ಞಾನ ಮತ್ತು ಅದಕ್ಕೆ ಸಾಧನಕ್ಕೆ ಅದನ್ನು ಸಾಧಿಸಲು ಯೋಗ್ಯತೆಯನ್ನು ಉಳ್ಳು ಮಾಡುವಂಥದ್ದು. ಆತ್ಮಜ್ಞಾನವನ್ನು ಪಡೆದುಕೊಳ್ಳಬೇಕಾದರೆ ಬೇಕಾದ ಶುಚಿತ್ವ, ಅದರ ಸಾಧನವನ್ನು ಅನುಷ್ಠಾನ ಮಾಡುವುದಕ್ಕೆ ಬೇಕಾದಂತಹ ಯೋಗ್ಯತೆ, ಇದೆಲ್ಲ ಉಂಟಾಗಬೇಕಾದ್ರೆ ಶುಚಿತ್ವ ಇರಬೇಕು. ಅದು ಶಾಸ್ತ್ರ ಸಿದ್ಧವಾದ ಶುಚಿತ್ವ, ಶಾಸ್ತ್ರದಲ್ಲಿ ಹೇಳಿದ ಹಾಗೆ ಮಾಡುವಂಥದ್ದು. ಸ್ಥೈರ್ಯಂ ಅಧ್ಯಾತ್ಮಶಾಸ್ತ್ರತೆ ನಿಶ್ಚಲತ್ವಂ, ಇದೆಲ್ಲ ಹೇಳುವುದು ಇದಕ್ಕೆ ಪ್ರಕರಣಕ್ಕೆ ಅನುಗುಣವಾದಂತೆಯೇ ಇಲ್ಲಿ ಅರ್ಥ ಮಾಡ್ತಾರೆ. ಅಧ್ಯಾತ್ಮಶಾಸ್ತ್ರದಲ್ಲಿ ಹೇಳಲ್ಪಟ್ಟಂತಹ ಅರ್ಥಗಳಲ್ಲಿ ದೃಢವಾಗಿ ನಂಬಿಕೆ ಇರುವಂತಹದ್ದು ಸ್ಥೈರ್ಯ, ಇದುವೇ ಸರಿ ಅಂತ ಹೇಳಿ ಮನಸ್ಸನ್ನು ದೃಢವಾಗಿ ಅದರಲ್ಲಿ ನಿಲ್ಲಿಸುವಂತಹದ್ದು. ಆತ್ಮವಿನಿಗ್ರಹ ಆತ್ಮಸ್ವರೂಪ ವ್ಯತಿರಿಕ್ತ ವಿಷಯೇಭ್ಯ ಸಹ ನಿವರ್ತನ. ನಿಗ್ರಹ ಮಾಡುವುದು ಅಂತ ಹೇಳಿದ್ರೆ ಹಿಂತೆರೆದುಕೊಳ್ಳೋದು. ಆತ್ಮಸ್ವರೂಪ ಅಲ್ಲದ ಮಿಕ್ಕ ವಿಷಯಗಳಿಂದ ಮನಸ್ಸನ್ನು ಹಿಂತೆಗೆದುಕೊಳ್ಳೋದು, ಇದು ಆತ್ಮವಿನಿಗ್ರಹ. ಅನಾನಿತ್ವಂ ಅದಂಭಿತ್ವಂ, ಉತ್ಕೃಷ್ಟರಾದ ಜನರಲ್ಲಿ ಅವರಿಗೆ ಅವಮಾನ ಮಾಡದೇ ಇರುವಂಥದ್ದು. ಹಾಗೆಯೇ ಆಚಾರ ಧರ್ಮಾನುಷ್ಠಾನವನ್ನು ಇನ್ನೊಬ್ಬರಿಗೆ ತೋರಿಸಿಕೊಳ್ಳೋದಕ್ಕೋಸ್ಕರ ಅಥವಾ ಒಂದು ಯಶಸ್ಸು ಬರಲಿ ಬಹಳ ಧಾರ್ಮಿಕ ಅನ್ನುವ ದೃಷ್ಟಿಯಿಂದ ಅನುಷ್ಠಾನ ಮಾಡುವಂಥದ್ದು. ಅಹಿಂಸಾ, ಬೇರೆಯವರು ಹಿಂಸೆ ಮಾಡಿದರೂ ಕೂಡ ಅವರ ವಿಷಯದಲ್ಲಿ ವಿಕಾರವನ್ನು ಹೊಂದದೇ ಇರುವಂತಹದ್ದು. ಇನ್ನೊಬ್ಬರಿಗೆ ತ್ರಿಕರಣಗಳಿಂದಲೂ ಹಿಂಸೆಯನ್ನು ಮಾಡದೇ ಇರುವಂತಹದ್ದು. ಶಾಂತಿ ಅನ್ನೋದು ಇನ್ನೊಬ್ಬರು ಹಿಂಸೆ ಮಾಡಿದ್ರೆ ಅದಕ್ಕೆ ವಿಕಾರ ಹೊಂದದೇ ಇರೋದು ಅವರ ವಿಷಯದಲ್ಲಿ. ಆರ್ಜವ ಅಂದರೆ ರುಜು ಸ್ವಭಾವ, ತ್ರಿಕರಣಗಳಿಂದಲೂ ಏಕರೂಪವಾಗಿರುವಂಥದ್ದು. ಆಚಾರ್ಯೋಪಾಸನ ಆತ್ಮಜ್ಞಾನ ಉಪದೇಶದ ಆಚಾರ್ಯರಲ್ಲಿ ಪ್ರಣಿಪಾತ, ಸೇವನೆ ಮೊದಲಾದವುಗಳಲ್ಲಿ ನಿರತರಾಗೋದು. ಶೌಚ ಶಾಸ್ತ್ರೀಯವಾದ ಶುಚಿತ್ವ, ಆತ್ಮಜ್ಞಾನಕ್ಕೂ ಸಾಧನೆಗೂ ಯೋಗ್ಯತೆಯನ್ನು ಉಂಟು ಮಾಡುವಂತಹದ್ದು. ಸ್ಥೈರ್ಯಂ ಆತ್ಮವಿನಿಗ್ರಹ, ಸ್ಥೈರ್ಯ ಅಂತ ಹೇಳಿದ್ರೆ ಆತ್ಮಜ್ಞಾನವನ್ನು ಅಧ್ಯಾತ್ಮಶಾಸ್ತ್ರಗಳು ಉಪದೇಶ ಮಾಡುತ್ತೆ. ಆ ಅರ್ಥಗಳಲ್ಲಿ ನಿಶ್ಚಲತ್ವವನ್ನು ಹೊಂದಿರು, ದೃಢವಾಗಿ ನಂಬಿಕೆಯನ್ನು ಇಟ್ಟಿರುವಂಥದ್ದು. ಆತ್ಮವಿನಿಗ್ರಹ, ಆತ್ಮವಿನಿಗ್ರಹ ಹೇಳಿದ್ರೆ ಆತ್ಮಸ್ವರೂಪಕ್ಕಿಂತ ಬೇರೆಯಾದ ವಿಷಯಗಳಿಂದ ಮನಸ್ಸನ್ನು ನಿವರ್ತಿಸುವಂಥದ್ದು.
ಇದೆಲ್ಲವೂ ಕೂಡ ಅವನಿಗೆ ಮುಖ್ಯವಾದ ಆತ್ಮಗುಣಗಳು. ಈ ಕ್ಷೇತ್ರದ ಕಾರ್ಯಗಳಲ್ಲಿ ಆತ್ಮನ ಸಾಧನೆಗೆ ಸ್ವೀಕಾರ ಮಾಡುವಂತಹ ಗುಣಗಳು ಇದೆಲ್ಲ ಕ್ಷೇತ್ರದ ಸಂಬಂಧದಿಂದಲೇ ಉಂಟಾಗುವಂತಹದ್ದು. ಇದರಲ್ಲಿ ನಾವು ಸ್ವೀಕಾರ ಮಾಡಬೇಕಾದ್ದು ಯಾವುದು? ನಮ್ಮ ಆತ್ಮ ಜ್ಞಾನವನ್ನು ಸಂಪಾದಿಸಲು ಹೊರಟಿರುವಂತಹ ಒಬ್ಬ ಸಾಧಕನಿಗೆ ಬೇಕಾದಂತಹ ಗುಣಗಳು ಕೆಲವು ಇದರಲ್ಲಿ ಹೇಳಲ್ಪಟ್ಟಿದೆ. ಪೂರ್ವಂ ಕ್ಷೇತ್ರಜ್ಞಾದಪಿ ಪಶ್ಚಾತ್ ಜ್ಞಾನೋದ್ದೇಶಪಿ ತತ್ಸಾಧನಾನಾಂ ಅನುಷ್ಠೇಯಾನಾಂ ಇಚ್ಛಾದಿವತ್ ಕ್ಷೇತ್ರಕಾರ್ಯತ್ವಾತ್ ಅನಂತರಮಿಹ ತದುಕ್ತಿ ಇತಿ ಅಭಿಪ್ರಾಯೇಣ. ಸುಖ ದುಃಖ ಇಚ್ಛಾ ದ್ವೇಷ ಮೊದಲಾದದ್ದು ಹೇಳಲ್ಪಟ್ಟಿತು ಹಿಂದಿನ ಶ್ಲೋಕದಲ್ಲಿ. ಆ ಸುಖ ದುಃಖ ಇಚ್ಛಾ ದ್ವೇಷಗಳೆಲ್ಲ ಕ್ಷೇತ್ರದ ವಿಕಾರಗಳು ಅಂತ ಹೇಳಲ್ಪಟ್ಟಿತು. ಕ್ಷೇತ್ರ ಕಾರ್ಯಗಳು ಅದರ ಸಂಬಂಧದಿಂದ ಇವನಲ್ಲಿ ಉಂಟಾಗುವಂತಹದ್ರಿಂದ ಕ್ಷೇತ್ರದ ಕಾರ್ಯಗಳು ಅಂತ ಹೇಳಲ್ಪಟ್ಟಿತು. ಹಾಗೆಯೇ ಈ ಸಾಧನಕ್ಕೆ ಅನುಷ್ಠಾನ ಮಾಡಬೇಕಾದಕ್ಕೆ ಸಾಧನವನ್ನು ಅನುಷ್ಠಾನ ಮಾಡಬೇಕಾದ್ರೆ ಬೇಕಾದಂತಹ ಗುಣಗಳು ಕೂಡ ಕ್ಷೇತ್ರ ಕಾರ್ಯಗಳು, ಅದು ಇಲ್ಲಿ ಹೇಳಲ್ಪಡುತ್ತೆ. ಇದಾದ ಮೇಲೆ ಮೊದಲು ಕ್ಷೇತ್ರಜ್ಞದ ಸ್ವರೂಪ ಯಾಥಾತ್ಮ್ಯವನ್ನು ನಾನು ಸಂಗ್ರಹವಾಗಿ ಉಪದೇಶ ಮಾಡ್ತೇನೆ ಅಂತ ಕೃಷ್ಣನು ಆರಂಭಿಸಿದ. ಅದು ಅನೇಕವಾಗಿ ಹೇಳಲ್ಪಟ್ಟಿದೆ ವೇದಗಳಲ್ಲಿ ಮೊದಲಾದವುಗಳಲ್ಲಿ, ಋಷಿಗಿರಬಹುದಾಗಿ ತಮ್ಮೆಲ್ಲ ಹೇಳಿ ಕ್ಷೇತ್ರದ ಒಂದು ಆಧ್ಯಾತ್ಮವನ್ನು ಹೇಳಿ, ಕ್ಷೇತ್ರಜ್ಞನ ಯಾಥಾತ್ಮ್ಯ ಹೇಳಕ್ಕೆ ಮೊದಲು ಆ ಕ್ಷೇತ್ರದ ವಿಕಾರವಾದ ವಿಷಯಗಳಲ್ಲಿ ಇವನ ಸಾಧನೆಗೆ ಉಪಯುಕ್ತವಾದ ಗುಣಗಳು ಈಗ ಹೇಳಲ್ಪಡುತ್ತೆ ಅಂತ ಹೇಳಿ ನಂತರ ಕ್ಷೇತ್ರಜ್ಞನ ವಿಷಯವು ಹೇಳಲ್ಪಡುತ್ತೆ. ಅದಾದ ಮೇಲೆ ಆತ್ಮಜ್ಞಾನವು ಇದಾದ ಮೇಲೆ ಹೇಳಲ್ಪಡುತ್ತೆ ಅಂತ ಆ ಒಂದು ಕ್ರಮದಲ್ಲಿ ಇಲ್ಲಿ ಹೇಳ್ತಾ ಇದ್ದಾರೆ ಅಂತ ಸೂಚನೆ ಮಾಡ್ತಾರೆ. ವಿದ್ಯಾಭಿಜನ ಧನಾದಿ ಸಂಪತ್ತಿ ಮೂಲ ಉತ್ಕೃಷ್ಟ ಗರ್ವ ಮಾನ ಅಂತ ಹೇಳಿದ್ರೆ ಗರ್ವ ಅಂತ ಅರ್ಥ. ಇಲ್ಲಿ ಆ ಗರ್ವವು ಯಾಕೆ ಬರುತ್ತೆ ಅಂತ ಹೇಳಿದ್ರೆ ಉತ್ಕೃಷ್ಟರಾದ ವಿಷಯಗಳಲ್ಲಿ, ಉತ್ಕೃಷ್ಟರಾದ ಜನರ ವಿಷಯದಲ್ಲಿ ಬರುತ್ತೆ. ಅವರಿಗೆ ಅವಮಾನ ಮಾಡುವುದಕ್ಕೆ ಕಾರಣವಾಗುತ್ತೆ ಈ ಗರ್ವ. ಯಾವುದರಿಂದ ಬರುತ್ತೆ ಅಂತ ಹೇಳಿದ್ರೆ ವಿದ್ಯೆಯಿಂದ ಬರಬಹುದು. ನಾನು ಬಹಳ ವಿದ್ಯಾವಂತ ಅಂತ ಹೇಳಿ ಇನ್ನೊಬ್ಬರಿಗೆ ಅವಮಾನ ಮಾಡುವಂತಹ ಉತ್ಕೃಷ್ಟರಾದ ಜನರಲ್ಲಿಯೂ ಅವಮಾನ ಮಾಡುವಂತಹ ಸಂದರ್ಭ ಬರುತ್ತೆ. ಹಾಗೆಯೇ ಅಭಿಜನ ಅಂತ ಹೇಳಿದ್ರೆ ಒಳ್ಳೆಯ ವಂಶದಲ್ಲಿ ಹುಟ್ಟಿದವನು ಅಂತ ಹೇಳಿ ನಾನು ಈ ವಂಶಕ್ಕೆ ಸೇರಿದವನು ಅನ್ನುವ ಒಂದು ಗರ್ವ, ಅಥವಾ ಧನದಿಂದ ಬರುವಂತಹ ಗರ್ವ, ಸಂಪತ್ತಿ, ಇವುಗಳ ಸಂಪತ್ತಿನಿಂದ ಬರುವಂತಹ ಇವುಗಳ ಮೂಲಕ ಉಂಟಾಗುವಂತಹ ಒಂದು ಗರ್ವ, ಅದು ಮಾನ ಅಂತ ಹೇಳಲ್ಪಡುತ್ತೆ. ಅದನ್ನ ತದ್ವಾನ್ ಮಾನಿ, ಅದನ್ನು ಉಳ್ಳವನು ಮಾನಿ, ತದನ್ಯ ಅಮಾನಿ, ಅದಿಲ್ಲದವನು ಅಮಾನಿ ಆಗ್ತಾನೆ. ತಸ್ಯ ಭಾವ ತತ್ವಂ ಅಮಾನಿತ್ವಂ, ಅದರ ಭಾವ ಅಮಾನಿತ್ವಂ ಅಂತ ಅದಕ್ಕೆ ವಿವರಿಸ್ತಾರೆ ಇದನ್ನ ಶಬ್ದವನ್ನು ಸ್ವಾಮಿ ದೇಶಿಕನ್. ಉತ್ಕೃಷ್ಟ ಜನರಲ್ಲಿ ಇವನಿಗೆ ವಿದ್ಯಾ ಅಭಿಜನ ಧನ ಮೊದಲಾದವುಗಳ ಸಂಪತ್ತಿನಿಂದ ಉಂಟಾಗುವಂತಹ ಒಂದು ಗರ್ವ, ಅದು ಇಲ್ಲದೆ ಇರುವಂತಹದ್ದು. ಮಾನಿತ್ವಸ್ಯ ಭಾವ ಅತ್ರ ಅಮಾನಿತ್ವ, ಅದು ಇಲ್ಲದೆ ಇರುವಂತಹದ್ದು. ಏವಂ ಅದಂಭಿತ್ವಪಿ, ಹಾಗೆಯೇ ಅದಂಭಿತ್ವವು ಕೂಡ ಸ್ವಲ್ಪವೂ ಇಲ್ಲದೆ ಇರುವಂತಹದ್ದು ಅಮಾನಿತ್ವ ಅಂತ ಹೇಳಲ್ಪಡುವುದು. ಕಲಾಹಾರದಹಿತತ್ವಂ ಧರ್ಮಧ್ವಜ ಕಾರೇಣ ಧಾರ್ಮಿಕತ್ವ ಪ್ರಯೋಜನತೆಯ ಇತಿ. ಧಾರ್ಮಿಕತ್ವ, ನಾನು ಧಾರ್ಮಿಕ ಅಂತ ಧರ್ಮಧ್ವಜರು ಅಂದರೆ ಧರ್ಮವನ್ನು ಧ್ವಜವಾಗುಳ್ಳವರು, ನಾನು ಬಹಳ ಧಾರ್ಮಿಕ ಅಂತ ತೋರಿಸ್ಕೊಂಡು ಹೋಗೋರು, ಧ್ವಜವನ್ನು ಏರಿಸಿಕೊಂಡು ನಾನು ಬಹಳ ಧಾರ್ಮಿಕ ಅಂತ ತೋರಿಸ್ಕೊಂಡು ಹೋಗೋ ಹಾಗೆ ಆ ರೀತಿ ಇಲ್ಲದೆ ಅನುಷ್ಠಾನವನ್ನು ಇಲ್ಲ ಶಾಸ್ತ್ರ ವಿಧಿಗೆ ಅನುಸಾರವಾಗಿಯೋ ಪರಮಾತ್ಮನ ಪ್ರೀತಿಗೋಸ್ಕರವೋ ಮಾಡುವಂತಹ ಅನುಷ್ಠಾನವನ್ನು, ಧರ್ಮಾನುಷ್ಠಾನ ಮಾಡುವಂತಹವನು ಅವನು ಇಲ್ಲಿ ಹೇಳಲ್ಪಡ್ತಾನೆ. ಅಮಾನಿತ್ವಂ ಅದಂಭಿತ್ವಂ ಅನ್ನೋದು ಅದು ಹೇಳಲ್ಪಡುತ್ತೆ. ಅಂತಹ ಡಂಬವಿಲ್ಲದೆ ಇರುವಂತಹ ನ ಪುನಃ ಚೋದಿತ ಕರ್ತವ್ಯತಾ ಬುದ್ಧಿಯ ಭಾವ, ಯಾರು ವೇದ ವಿಹಿತವಾದ ಕರ್ತವ್ಯ ಅನ್ನುವ ಬುದ್ಧಿಯಿಂದ ಮಾಡೋದಿಲ್ವೋ ಅವರು ಡಾಂಬಿಕರು ಅಂತ ಹೇಳಲ್ಪಡ್ತಾರೆ. ಅದಿಲ್ಲದೆ ಇರೋದು ಅದಂಭಿತ್ವ ಅಂತ ಇಲ್ಲಿ. ಅನರ್ಥೈಕ ಫಲ ಪರಪೀಡ ವ್ಯಾಪಾರ ಹಿಂಸಾ, ಇನ್ನೊಬ್ಬರಿಗೆ ಪೀಡೆ ಮಾಡುವುದು, ಅನರ್ಥದಲ್ಲಿಯೇ ಅನರ್ಥವನ್ನೇ ಫಲವನ್ನಾಗಿ ಉಳ್ಳಂತಹ ಪರಹಿಂಸೆ, ಅದುವೇ ಆ ವ್ಯಾಪಾರವು ಹಿಂಸೆ ಅಂತ ಹೇಳಲ್ಪಡುತ್ತೆ. ತಚವಾಕಾಯಿ ಶ್ರೀರಪಿ ಶಾಪಾದಿ ದ್ವಾರ ಸಂಭವತಿ ಇತಿ
ಸಂಭಾವಿತ ಸಮಸ್ತ ಪ್ರಕಾರ ನಿಷೇಧಸ್ಯ ವಚನಾತ್ ಸಿದ್ಧಸ್ಯ ಅಸಂಕೋಚೇನ ವಾಗ್ಮನ ಕಾಯೇ, ಎಲ್ಲದರಿಂದಲೂ ಉಂಟಾಗಬಹುದು. ವಾಕ್ಯನಿಂದಲೂ ಉಂಟಾಗಬಹುದು ಹಿಂಸೆ. ಪರರಿಗೆ ಶಾಪವನ್ನು ಕೊಟ್ಟರೆ ಅವರಿಗೆ ಪೀಡೆ ಉಂಟಾಗುತ್ತೆ. ಇದೆಲ್ಲವೂ ಕೂಡ ಶಾಪಾದಿ ದ್ವಾರ ಅಂತ ಹೇಳಿದ್ರೆ ಎಲ್ಲದರಿಂದಲೂ ಉಂಟಾಗುತ್ತೆ. ವಾಕು, ಮನಸ್ಸು, ಕಾಯ ಎಲ್ಲದರಿಂದಲೂ ಕೂಡ ಪರಪೀಡೆಯು ಸಾಧ್ಯ, ಯಾವುದೂ ಇಲ್ಲದೆ ಇರುವಂಥದ್ದು. ಪರಪೀಡೆಯಲ್ಲಿ ಪ್ರಾಯಿಕತ್ವ ಅಭಿಪ್ರಾಯಂ, ಇಲ್ಲಿ ಒಂದು ಅನಿವಾರ್ಯ ವಿಷಯ ಸಂದೇಶಕಂತ ತಿಳಿಸ್ತಾರೆ. ಪರಪೀಡ ಅಂತ ಹೇಳಿದ್ರೆ ಇನ್ನೊಬ್ಬರಿಗೆ ಹಿಂಸೆ ಅಷ್ಟೇ ಅಲ್ಲ, ಅಶಾಸ್ತ್ರೀಯ ಸ್ವಪೀಡಾಯ ಹಿಂಸಾತ್ವಾತ್, ಶಾಸ್ತ್ರೀಯವಲ್ಲದ ತನ್ನ ಒಂದು ಪೀಡೆಯು ಹಿಂಸೆ ಅಂತ ಹೇಳಿದ್ವಿ. ಇವಾಗ ತಪಸ್ಸು ಅಂತ ಹೇಳಿದ್ರೆ ಕಾಯ ಶೋಷಣೆ. ತಪಸ್ಸು ಅಂದರೆ ಕಾಯ ಶೋಷಣೆ. ತಪಸ್ಸು ಮಾಡೋರು ಆಹಾರವಿಲ್ಲದೆ ಎಷ್ಟೋ ವರ್ಷಕಾಲ ನಿಂತು ಕಾಯವನ್ನೆಲ್ಲ ತಮಗೆ ಹಿಂಸೆ ಮಾಡಿಕೊಳ್ತಾರೆ ತಮ್ಮ ಶರೀರಕ್ಕೆ, ಅದು ಶಾಸ್ತ್ರೀಯವಾದದ್ದು. ಆದರೆ ಈ ಆತ್ಮಹತ್ಯೆ ಮೊದಲಾದದ್ದು, ಆತ್ಮಹತ್ಯೆ ಅನ್ನೋದು ಅಶಾಸ್ತ್ರೀಯವಾದ ಸ್ವಪೀಡ ಅಂತ ಹೇಳಲ್ಪಡುತ್ತೆ. ಅದು ಮಾಡಬಾರ್ದು ಅಂತ ಶಾಸ್ತ್ರದಲ್ಲಿ ನಿಷಿದ್ಧ ಅದು. ಆದ್ದರಿಂದ ಅಶಾಸ್ತ್ರೀಯ ಸ್ವಪೀಡಾಯ ಅಪಿ, ಅದು ಕೂಡ ಹಿಂಸೆ ಅಂತ ಹೇಳಲ್ಪಡುತ್ತೆ. ಆ ರೀತಿ ಹಿಂಸೆಯು ಮಾಡಬಾರ್ದು ಅಂತ ಹೇಳಿ ಮನಸ್ಸನ್ಯತೆ ವಚಸ್ಯನ್ಯತೆ ಕರ್ಮಣ್ಯನ್ಯತೆ ದುರಾತ್ಮನಾಮ್ ಅಂತ ಹೇಳಿದ ಹಾಗೆ ಮನಸ್ಸಿನಲ್ಲೂ ವಾಕಿನಲ್ಲೂ ಕರ್ಮದಲ್ಲೂ ಬೇರೆ ಬೇರೆ ಇರುವಂತಹದ್ದು ದುರಾತ್ಮರು. ವಚಸ್ಯೇಕಂ ಮನಸ್ಸೇಕಂ ಕರ್ಮಣ್ಯೇಕಂ ಮಹಾತ್ಮನಾಂ ಅಂತ ಹೇಳಿದಾಗೆ ಆ ಕೌಟಿಲ್ಯವಿಲ್ಲದೆ ಇರುವಂತಹ ತನ್ನಿವೃತ್ತಿ ಆರ್ಜವಂ, ಏಕರೂಪವಾಗಿರುವಂತಹ ವಿಕರಣಗಳಿಂದಲೂ ಪ್ರಾಂತಿ ವಾಂಗ್ಮನಃಕಾಯ ಪ್ರವೃತ್ತಿನಾಂ ಏಕರೂಪತಾ ಉಪಕಾರ ಬುದ್ಧಿಯ ಅಜ್ಞಾನೋಪಾಸನಸ್ಯ ಸ್ವರಸವಾಹಿತ್ವ ಜ್ಞಾಪನಾಯ ಆತ್ಮಜ್ಞಾನ ಪ್ರದಾಯಿನಿ ಅಂತ ಹೇಳಿ ಆಚಾರ್ಯ ಉಪಾಸನೆ ಉಪಕಾರ ಬುದ್ಧಿಯ ಅವರಿಗೆ ಮಾಡಿರುವಂತಹ ಉಪಕಾರದಿಂದ ಅದನ್ನು ನೆನೆಸಿಕೊಂಡು ಆತ್ಮಜ್ಞಾನವನ್ನು ಪ್ರದಾನ ಮಾಡಿದ ಆಚಾರ್ಯರ ವಿಷಯದಲ್ಲಿ ನಾವು ಅವರಿಗೆ ಪ್ರಣಿಪಾತ, ಸೇವೆ ಮೊದಲಾದವುಗಳನ್ನು ಮಾಡುವಂಥದ್ದು. ಅಥವಾ ಆತ್ಮಜ್ಞಾನ ಅಪೇಕ್ಷಿತತ್ವ ಜ್ಞಾಪನಾಯದ ಮುಕ್ತಿ, ಅದು ಅಪೇಕ್ಷಿತವಾದದ್ದು. ಆತ್ಮಜ್ಞಾನವನ್ನು ಪಡೆದುಕೊಳ್ಬೇಕಾದ್ರೆ ಆಚಾರ್ಯಲ್ಲಿ ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಅಂತ ಹೇಳಿದಾಗೆ ಅದು ವಿಧಿಸಲ್ಪಟ್ಟಿದೆ. ಆಚಾರ್ಯರನ್ನು ಆಶ್ರಯಿಸಿ ಈ ರೀತಿ ಅವರಿಗೆ ಪ್ರಣಿಪಾತ ಎಲ್ಲ ಸೇವೆ ಎಲ್ಲ ಮಾಡಿಯೇ ಆತ್ಮಜ್ಞಾನವನ್ನು ಪಡೆದುಕೊಳ್ಬೇಕು. ಆಚಾರ್ಯರಿಂದಲೇ ಆತ್ಮಜ್ಞಾನವನ್ನು ಪಡೆದುಕೊಳ್ಬೇಕು ಅಂತ ವಿಧಿ ಉಪನಿಷತ್ತಿನಲ್ಲಿಯೇ ಹೇಳಲ್ಪಟ್ಟಿದೆ. ಆದ್ದರಿಂದ ಅದಕ್ಕೆ ಅನುಗುಣವಾಗಿ ಆತ್ಮಜ್ಞಾನಕ್ಕೆ ಅಪೇಕ್ಷಿತವಾದದ್ದು ಅದು ಅವರ ವಿಷಯದಲ್ಲಿ ನಾವು ಉಪಕಾರ ಬುದ್ಧಿಯನ್ನು ಯಾವಾಗಲೂ ಹೊಂದಬೇಕಾದ್ದರಿಂದ ಆಚಾರ್ಯೋಪಾಸನಂ ಅನ್ನೋದು ಒಂದು ಮುಖ್ಯವಾದ ಆತ್ಮಗುಣ. ಅತಿ ಪ್ರಣಿಪಾತೇನ ಪರಿಪ್ರಶ್ನೆಯ ಸೇವೆಯ ಇತಿ ಪ್ರಾಕ್ ಪ್ರಪಂಚಿತಂ ಇಹ ಉಪಾಸನಶಕ್ತಿ ಸಂಗೃಹೀತಂ ಜ್ಞಾಪನಾಯ ಅದಿ ಉಪಾದಂ. ಎಲ್ಲ ಉಪಾಸನ ಶಬ್ದದಿಂದ 3 ಕೂಡ ಹೇಳಲ್ಪಟ್ಟಿದೆ ಇಲ್ಲಿ. ಅಶುಚಿತ್ವಂ ಉತ್ತರ ಕರ್ಮಾದಿ ಅಯೋಗ್ಯತ್ವ ರೂಪಂ, ಶುಚಿತ್ವಂ ಇದದ್ಯೋಗ್ಯ ರೂಪಂ. ಸಂಧ್ಯಾಹೀನಃ ಶುಚಿ ನಿತ್ಯಂ ಅನರ್ಹ ಸರ್ವಕರ್ಮಸು ಅಂತ ಹೇಳಿದಾಗೆ ಸಂಧ್ಯಾ ವಂದನೆಯದ್ದು ಶಾಸ್ತ್ರೀಯ ಶುದ್ಧಿಯನ್ನು ಉಂಟು ಮಾಡುತ್ತೆ, ಯೋಗ್ಯತೆಯನ್ನು ಉಂಟು ಮಾಡುತ್ತೆ. ಮುಂದಿನ ಕರ್ಮಾನುಷ್ಠಾನ ಮಾಡೋದಕ್ಕೆ ಶಾಸ್ತ್ರೀಯವಾದ ಶುದ್ಧಿಯನ್ನು ಉಂಟು ಮಾಡೋದು ಸಂಧ್ಯಾ ವಂದನಾದಿ ಆಚಾರಗಳು ಅದೆಲ್ಲ ಈ ರೀತಿ. ಆದ್ದರಿಂದ ಶಾಸ್ತ್ರೀಯವಾದ ಶೌಚ ಅದು ಇಲ್ಲಿ ಹೇಳಲ್ಪಟ್ಟಿದೆ. ಯಾವುದು ಅಶುಚಿ ಅಂತ ಹೇಳಿದ್ರೆ ಉತ್ತರ ಕರ್ಮಾದಿ ಅಯೋಗ್ಯತ್ವ ರೂಪಂ, ಕರ್ಮಗಳನ್ನು ಮಾಡೋದಕ್ಕೆ ಯೋಗ್ಯತೆ ಇಲ್ಲದೆ ಇರುವಂತಹದ್ದು. ಅದಕ್ಕೆ ಯೋಗ್ಯತೆ ಇರುವುದು ಶುಚಿತ್ವ. ಪ್ರಕರಣ ವಿಶೇಷತ ಆತ್ಮಜ್ಞಾನ, ಇಲ್ಲಿ ಪ್ರಕರಣಕ್ಕೆ ಅನುಗುಣವಾಗಿ ಆತ್ಮಜ್ಞಾನದ ಪ್ರಕರಣವಾದ್ದರಿಂದ ಅದಕ್ಕೆ ಅಪೇಕ್ಷಿತವಾದದ್ದು. ರಾಗಾದಯ ನೃತಾದಯೋ ನಿಷಿದ್ಧ ಭಕ್ಷಣಾದಯಶ್ಚ ಮನೋವಾಕಾಯಾನಾಂ ಅಶುದ್ಧಯ. ರಾಗ, ಅನೃತ ಮೊದಲಾದದ್ದು ನಿಷಿದ್ಧ ಭಕ್ಷಣ. 3 ವಿಷಯ, ಮನಸ್ಸು, ವಾಕು, ಕಾಯ ಮತ್ತು ವಾಕು 3ಗೂ ಕೂಡ ಶುದ್ಧಿ ಇರಬೇಕು. ರಾಗ ಮೊದಲಾದ್ದು ಮನಸ್ಸಿಗೆ ಅಶುದ್ಧಿಯನ್ನು ಉಂಟು ಮಾಡುತ್ತೆ, ರಾಗದ್ವೇಷಾದಿಗಳು. ಅನೃತ ವದನ ಮೊದಲಾದದ್ದು ವಾಕಿಗೆ ಅಶುದ್ಧಿಯನ್ನು ಉಂಟು ಮಾಡುತ್ತೆ. ಹಾಗೆಯೇ ನಿಷಿದ್ಧ ಭಕ್ಷಣ ಅನ್ನೋದು ಕಾಯಕ್ಕೆ, ದೇಹಕ್ಕೆ ಅಶುದ್ಧವನ್ನು ಉಂಟು ಮಾಡುತ್ತೆ. ಇದೆಲ್ಲವೂ ಕೂಡ ಕರ್ಮಗಳಿಗೆ ಯೋಗ್ಯತೆ ಇಲ್ಲದೇ ಇರುವ ಹಾಗೆ ಮಾಡುವಂತಹ ಶಾಸ್ತ್ರೀಯವಾದ ಅಶುಚಿ ಅಂತ ಹೇಳಲ್ಪಡುತ್ತೆ, ಅದು ಇಲ್ಲದೇ ಇರುವಂಥದ್ದು. ಪ್ರತ್ಯಕ್ಷಾದಿ ಅಗೋಚರತ್ವ ಪ್ರಾಮಾಣಿಕ ಪ್ರತಿಪಾದನಾಯ ತದ್ವಿದೇಶ ಅವಗಮಾಯ ಶಾಸ್ತ್ರ ಸಿದ್ಧ.
ಪ್ರತ್ಯಕ್ಷವಾಗಿ ನಮಗೆ ತಿಳಿಯೋದಿಲ್ಲ ಅದು. ಮತ್ತು ಪ್ರಾಮಾಣಿಕವಾದ ವಿಷಯ. ಸಂಧ್ಯಾವಂದನ ಮಾಡಿದರೆ ಹೇಗೆ ಶುಚಿ ಬರುತ್ತೆ ಅನ್ನೋದು ಪ್ರತ್ಯಕ್ಷವಾಗಿ ತಿಳಿಯುವಂಥ ವಿಷಯವಲ್ಲ, ಆದರೆ ಪ್ರಮಾಣದಲ್ಲಿ ತಿಳಿಯುವಂತಹದ್ದು. ಶಾಸ್ತ್ರವು ಹೇಳುತ್ತೆ ಹಾಗೆ ಈಗ ಮಾಡಬೇಕು ಅಂತ ಹೇಳಿಬಿಟ್ಟು. ಆದ್ದರಿಂದಲೇ ಇಲ್ಲಿ ಶಾಸ್ತ್ರ ಸಿದ್ಧ ಅನ್ನೋದನ್ನು ಸೇರಿಸಿದ್ದಾರೆ ಇದರಲ್ಲಿ, ಶುಚಿತ್ವ ಅಂತ ಹೇಳುವಾಗ. ಸ್ಥೈರ್ಯಂ ನಿಶ್ಚಲತ್ವಂ ತಚ್ಚ ಪ್ರಕೃತಿ ಅಧ್ಯಾತ್ಮಿ. ಅಧ್ಯಾತ್ಮ ಶಾಸ್ತ್ರಗಳಲ್ಲಿ ಹೇಳಿದ ಅರ್ಥಗಳಲ್ಲಿ ನಿಶ್ಚಲವಾಗಿ ದೃಢವಾದ ನಂಬಿಕೆಯನ್ನು ಹೊಂದಿರುವಂತಹದ್ದು. ಆದ್ದರಿಂದ ಮನಸ್ಸನ್ನು ಕದಲದೇ ಇರೋ ಹಾಗೆ ಬೇಕಾದಷ್ಟು ಅಭಿಪ್ರಾಯ ಭೇದಗಳು ಬೇಕಾದಷ್ಟು ಪುಸ್ತಕಗಳಲ್ಲಿದೆ, ಬೇಕಾದಷ್ಟು ವಿಷಯಗಳನ್ನು ನಾವು ಕೇಳ್ತೀವಿ, ತಿಳಿತೀವಿ. ಯಾವ ಒಂದು ಇದರಿಂದಲೂ ಕೂಡ ಮನಸ್ಸು ನಮ್ಮ ದೃಢವಾದ ನಿಶ್ಚಯ, ನಾವು ತಿಳಿದ ಅರ್ಥಗಳು, ಆಚಾರ್ಯರಿಂದ ಉಪದಿಷ್ಟವಾದ ಅರ್ಥಗಳು ಇದುವೇ ಸರಿ ಅಂತ ದೃಢವಾಗಿ ಅದರಲ್ಲಿಯೇ ಮನಸ್ಸನ್ನು ಇಟ್ಟು ಅದನ್ನು ನಂಬಿಕೆ ಇರುವಂಥದ್ದು. ನಿಶ್ಚಲತ್ವಂ ಅಂದರೆ ಬಾಹ್ಯ ಪ್ರದೃಷ್ಟಿಭಿ ಅಕ್ಷೋಭಣೀಯತ್ವಂ. ಬೇರೆ ಯಾವ ಒಂದು ವಿಧವಾದ ಮತಗಳು ಬೇಕಾದಷ್ಟು ಇದೆ. ನೈಕೋ ಋಷಿಹೇಸ್ಯ ಮತಂ ಪ್ರಮಾಣಂ ಅಂತ ಹೇಳಿದಾಗೆ ಒಬ್ಬೊಬ್ಬರು ಋಷಿಗಳು ಒಂದೊಂದು ವಿಧವಾಗಿ ಹೇಳಿದ್ದಾರೆ. ಯಾವುದರಲ್ಲಿಯೂ ಕೂಡ ನಮ್ಮ ಮನಸ್ಸು ಚಲಿಸದೇ ಇರುವ ಹಾಗಿರಬೇಕು. ಅಂತಹದ್ದು ನಿಸ್ಸಂದೇಹತ್ವ ಇತ್ಯರ್ಥಃ. ಸಂದೇಹವೂ ಇಲ್ಲದೆ ನಿಶ್ಚಲವಾಗಿ ಅಧ್ಯಾತ್ಮಶಾಸ್ತ್ರದಲ್ಲಿ ಹೇಳಲ್ಪಟ್ಟ ಅರ್ಥಗಳಲ್ಲಿ ದೃಢವಾಗಿ ನಂಬಿಕೆಯಿಂದ ಸ್ಥಿರವಾಗಿ ಇರುವಂಥದ್ದು. ನಿಗ್ರಹಕ್ಯತ್ವ ಸಾಮರ್ಥ್ಯ ಅತ್ರ ಆತ್ಮಶಬ್ದ ಮನೋವಿಷಯ. ಆತ್ಮ ವಿನಿಗ್ರಹ ಅಂತ ಹೇಳಿದಾಗ ನಿಗ್ರಹಿಸಲ್ಪಡಬೇಕು ಅಂತ ಹೇಳೋದ್ರಿಂದ ಆತ್ಮ ಅಂತ ಹೇಳಿದ್ರೆ ಇದು ಆತ್ಮನನ್ನು ನಿಗ್ರಹ ಮಾಡೋದಲ್ಲ, ಮನಸ್ಸನ್ನು ನಿಗ್ರಹ ಮಾಡಬೇಕು. ಅದರಿಂದ ಇದು ಮನಸ್ಸಿನ ವಿಷಯ. ಆತ್ಮಶಬ್ದವು ಮನಸ್ಸನ್ನು ತಿಳಿಸುತ್ತೆ ಇಲ್ಲಿ ಅಂತ ಹೇಳಿ. ಅತಃ ಪರೋಕ್ತಂ ಸಂಘಾತ ಎಲ್ಲ ಕೆಲವರು ಬೌದ್ಧರೆಲ್ಲ ಹೇಳ್ತಾರೆ. ಸಂಘಾತ ಮೊದಲಾದದ್ದು ಆತ್ಮವು 4 ಭೂತಗಳ ಸಂಘಾತದಿಂದ ಆಗಿದೆ, ಇವುಗಳೆಲ್ಲ ಹೇಳ್ತಾರೆ. ಆ ಅರ್ಥಗಳಲ್ಲೆಲ್ಲ ಅದೆಲ್ಲ ಸರಿ ಇಲ್ಲ ಅಂತ ಹೇಳ್ತಾರೆ. ಸ್ವಭಾವೇನ ಸರ್ವತಃ ಪ್ರವೃತ್ತಸ್ಯ ನಿಗ್ರಹಶ್ಚ ಅಪಾಥ ನಿವರ್ತನಂ ತದಾಹ ಆತ್ಮಸ್ವರೂಪೇತಿ. ಅಪಥಾತ್ ನಿವರ್ತನಂ ನಿಗ್ರಹಶ್ಚ ಅಪಥಾತ್ ನಿವರ್ತನಂ. ಸ್ವಭಾವೇನ ಸರ್ವತಃ ಪ್ರವೃತ್ತಸ್ಯ ನಿಗ್ರಹಶ್ಚ ಅಪಥಾತ್ ನಿವರ್ತನಂ ಅಂತ ಹೇಳಿದ್ರೆ, ನಿಗ್ರಹ ಅಂತ ಹೇಳಿದ್ರೆ ತಪ್ಪು ದಾರಿಯಲ್ಲಿ ಹೋಗದೆ ಇರೋ ಹಾಗೆ ಮಾಡೋದು. ತಪ್ಪು ದಾರಿಯಲ್ಲಿ ಹೋಗೋದ್ರೆ ಹಿಂತಿರುಗಿಸುವಂಥದ್ದು. ಅಪಥಾತ್ ನಿವರ್ತನಂ, ಸರಿಯಾದ ಮಾರ್ಗದಲ್ಲಿ ಮನಸ್ಸು ಇರುವಂತಹದ್ದು. ಅದು ಯಾವುದು ಅಂದರೆ ಇಲ್ಲಿ ಪ್ರಕರಣಕ್ಕೆ ಅನುಗುಣವಾಗಿ ಆತ್ಮಸ್ವರೂಪದಲ್ಲಿಯೇ ಮನಸ್ಸನ್ನು ಇಡೋದು, ಆತ್ಮಸ್ವರೂಪ ವ್ಯತಿರಿಕ್ತ ವಿಷಯಗಳಿಂದ ಮನಸ್ಸನ್ನು ನಿವರ್ತನೆ ಮಾಡುವುದು. ವಾಯ್ಸ್ ಫೇವರ್ ಆಗತ್ತೆ ನನ್ಗೊಬ್ಳಿಗೆನಾ? ಯಾವುದು ವಾಯ್ಸಾ? ನಿಮ್ ವಾಯ್ಸ್ ಫೇವರ್ ಆಗ್ತಾ ಆಗುತ್ತೆ ನನ್ಗೊಬ್ಳಿಗೆ ಅನ್ಸುತ್ತಾ, ಇಲ್ಲ ಬೇರೆಯವ್ರಿಗೂ ಇದೆಯಾ? ಎಲ್ರಿಗೂ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ. ಓಹೋ, ನನಗೂ ಅದೇ ತರನೇ ಇದೆ, ಅದಕ್ಕೋಸ್ಕರ ಮೆಸೇಜ್ ಕಳಿಸ್ತೇನೆ ಇವಾಗ. ಹೌದಾ? ಹ. ನೋಡ್ತೀನಿ, ನಾನು ಡೇಟಾಗೆ ಚೇಂಜ್ ಮಾಡ್ಕೋತೀನಿ. ಒಂದು ನಿಮಿಷ. ತೊಂದರೆ ಆಗುತ್ತಾನೆ ಅಂತ ಇಂಟರಪ್ಟ್ ಮಾಡಿಲ್ಲ, ಮೆಸೇಜ್ ಕಳಿಸ್ತೇನೆ. ಓಕೆ ಓಕೆ, ಚೇಂಜ್ ಮಾಡ್ತೀನಿ, ನಾನು ಇದು ಮಾಡ್ತೀನಿ. ಇವಾಗ ಸರಿಯಾಗಿದೆಯಾ ಅಂತ ಕೇಳ್ಬಿಟ್ಟು ಹೇಳಿ. ಇವಾಗ ಕ್ಲಿಯರ್ ಆಗಿದೆ, ಇವಾಗ ಕ್ಲಿಯರ್ ಆಗಿದೆ. ಓಕೆ, ಅದೇ ಮೊಬೈಲ್ ಚೇಂಜ್ ಮಾಡಿದೆ, ಡೇಟಾ ಲೈನ್ಗೆ. ವೈಫೈ ಮೋಸ್ಟ್ಲಿ ಪ್ರಾಬ್ಲಮ್ ಇರ್ಬೋದು. ಧನ್ಯವಾದ. ಅಮಾನಿತ್ವಂ ಅದಂಭಿತ್ವಂ ಅಹಿಂಸಾ ಕ್ಷಾಂತಿರಾರ್ಜವಂ ಆಚಾರ್ಯೋಪಾಸನಂ ಶೌಚಂ ಸ್ಥೈರ್ಯಂ ಆತ್ಮ ವಿನಿಗ್ರಹ.
ಹೀಗೆ ಇದು ಮೊದಲು ಆತ್ಮಗುಣಗಳು ಹೇಳಲ್ಪಡುತ್ತದೆ. ಇಲ್ಲಿ ಕ್ಷೇತ್ರದ ವಿಕಾರಗಳು ಅಂತ ಹೇಳಿಬಿಟ್ಟು, ಇಂದ್ರಿಯಾರ್ಥೇಶು ವೈರಾಗ್ಯಂ ಅನಹಂಕಾರ ಏವ ಚ ಜನ್ಮ ಮೃತ್ಯುಜರಾವ್ಯಾಧಿ ದುಃಖ ದೋಷಾನುದರ್ಶನಂ. ಇಂದ್ರಿಯಾರ್ಥೇಶು ವೈರಾಗ್ಯಂ ಅನಹಂಕಾರ ಏವ ಚ ಜನ್ಮ ಮೃತ್ಯುಜರಾವ್ಯಾಧಿ ದುಃಖ ದೋಷಾನುದರ್ಶನಂ. ಇಲ್ಲ, ಸ್ಪಷ್ಟವಾಗಿ ಇರುವಂತಹ ವಿಷಯಗಳೇ. ಇಂದ್ರಿಯಾರ್ಥೇಶು ವೈರಾಗ್ಯಂ ಆತ್ಮವ್ಯತಿರಿಕ್ತೇಷು ವಿಷಯೇಷು ಸದೋಷತ ಅನುಸಂಧಾನೇನ ಉದ್ವೇಜನಂ. ದ್ವೇಜನ ಅಂದರೆ ಭಯಪಡೋದು. ದೋಷ ಅನ್ನೋದನ್ನು ಅನುಸಂಧಾನ ಮಾಡಿ ಭಯಪಡಬೇಕು. ಆತ್ಮ ವ್ಯತಿರಿಕ್ತವಾದ ವಿಷಯಗಳಲ್ಲಿ ದೋಷಗಳನ್ನು ತಿಳಿದು ಆ ವಿಷಯದಲ್ಲಿ ಭಯಪಡುವಂತಹದ್ದು. ಅನಹಂಕಾರ, ಅದಕ್ಕೆ ಅನಾತ್ಮನಿ ದೇಹೇ ಆತ್ಮಾಭಿಮಾನರಹಿತತ್ವಂ. ದೇಹದಲ್ಲಿ ಆತ್ಮವನ್ನು ಆತ್ಮ ಅಂತ ತಿಳಿಯೋದು ಅಹಂಕಾರ, ಅದು ಇಲ್ಲದೇ ಇರುವಂತಹದ್ದು ಅನಹಂಕಾರ. ಆದ್ದರಿಂದ ದೇಹದಲ್ಲಿ ಆತ್ಮಾಭಿಮಾನವಿಲ್ಲದೆ ಇರುವಂತಹದ್ದು. ಇದು ಪ್ರದರ್ಶನಾರ್ಥಮಿದಂ ಅಂತ ಹೇಳಿದ್ರು. ತನ್ನ ದೇಹದಲ್ಲಿ ಮಾತ್ರ ಅಲ್ಲ, ತನಗೆ ಸೇರಿದವರು ಆತ್ಮ, ಆತ್ಮೀಯ ಎಲ್ಲವೂ ಸೇರುತ್ತೆ ಅದರಲ್ಲಿ. ಅನಹಂಕಾರ, ಇದು ನನ್ನದು ಅನ್ನುವಂತಹ ಬುದ್ಧಿ ಯಾವುದರಲ್ಲೆಲ್ಲ ಇದೆಯೋ, ಆತ್ಮವಲ್ಲದೆ ಯಾವ್ಯಾವ ವಿಷಯದಲ್ಲಿ ನನ್ನದು ಅನ್ನೋ ಬುದ್ಧಿ ಇದೆಯೋ ಅದು ಯಾವುದು ಇಲ್ಲದೆ ಇರುವಂತಹದ್ದು. ಅನಾತ್ಮೀಯೇಷು ಆತ್ಮಾಭಿಮಾನರಹಿತತ್ವ, ಆತ್ಮೀಯ ಅಭಿಮಾನರಹಿತತ್ವಂ ಚ ವಿವಕ್ಷಿತಂ. ಸ್ಪಷ್ಟಪಡಿಸ್ತಾರೆ ಭಾಷೆಗಾರರೇ. ಅನಾತ್ಮೀಯೇಷು, ಆತ್ಮಕ್ಕೆ ಸೇರದೇ ಇರುವಂತಹ ವಿಷಯಗಳಲ್ಲಿ ಆತ್ಮೀಯ ಅಭಿಮಾನ, ಇದು ನನ್ನದು, ನನಗೆ ಸೇರಿದ್ದು ಅನ್ನುವಂತಹ ಬುದ್ಧಿಯು ಇಲ್ಲದೇ ಇರುವಂತಹದ್ದು. ಅದು ಅದರಲ್ಲಿ ಅನಹಂಕಾರ. ಅಹಂಕಾರ ಅಂದರೆ ದೇಹದಲ್ಲಿ ಅಹಂ ಅನ್ನುವ ಬುದ್ಧಿ, ನಾನು ಅಂತ ಹೇಳೋದು. ಆತ್ಮನು ದೇಹವಲ್ಲ. ಆದ್ದರಿಂದ ಅಹಂ ಆತ್ಮ ನ ದೇಹೋಸ್ಮಿ ವಿಷ್ಣುಶೇಷ ಅಪರಿಗ್ರಹ ಅಂತ ಹೇಳಿದಾಗೆ, ನಾನು ದೇಹವಲ್ಲ ಅಂತ ಹೇಳಿದಾಗೆ ನನಗೆ ಸೇರಿದ್ದು ಕೂಡ ಯಾವುದು ನನ್ನದು ಅಂತ ಹೇಳುವಂತಹ ಯಾವ್ಯಾವ ವಿಷಯಗಳು ಹೇಳ್ತೀವೋ ಅದರಲ್ಲಿಯೂ ಕೂಡ ಆತ್ಮಾಭಿಮಾನ ಇಲ್ಲದೇ ಇರುವಂತಹದ್ದು. ಆತ್ಮೀಯ ಅಭಿಮಾನ, ನನಗೆ ಸೇರಿದ್ದು ಆತ್ಮನಿಗೆ ಯಾವುದು ಸಂಬಂಧಿಸಿಲ್ಲ, ಇದೆಲ್ಲ ಕರ್ಮ ಸಂಬಂಧದಿಂದ ಬರುವಂತಹದ್ದು. ಆದ್ದರಿಂದ ಆತ್ಮನಿಗೆ ಸಂಬಂಧಿಸಿಲ್ಲ ಅನ್ನುವ ಬುದ್ಧಿ. ಜನ್ಮ ಮೃತ್ಯುಜರಾ ವ್ಯಾಧಿ ದುಃಖ ದೋಷಾನುದರ್ಶನಂ, ಇದು ಬಹಳ ಪ್ರಧಾನವಾದದ್ದು. ಸಶರೀರತ್ವೇ ಜನ್ಮ ಮೃತ್ಯುಜರಾ ವ್ಯಾಧಿ ದುಃಖ ರೂಪಸ್ಯ ದೋಷಸ್ಯ ಅವರ್ಜನೀಯತ್ವ ಅನುಸಂಧಾನಂ. ಶರೀರ ಇರುವವರೆಗೂ ಇದು ತಪ್ಪಿಸಕ್ಕಾಗೋದಿಲ್ಲ. ಇದೆಲ್ಲವೂ ಕೂಡ ಶರೀರ ಇರುವವರೆಗೂ ಜನ್ಮ ಮೃತ್ಯು ಜರ ವ್ಯಾಧಿ, ಇದಕ್ಕೆ ನಡುವೆ ದುಃಖಗಳು, ಬಂಧುವಿಯೋಗ ಮೊದಲಾದ ದುಃಖಗಳು, ಇದೆಲ್ಲವೂ ಕೂಡ ಬರ್ತಾನೆ ಇರುತ್ತೆ. ಇದೆಲ್ಲ ಶರೀರ ಇರುವವರಿಗೆ ಇದು ತಪ್ಪಿಸಕ್ಕಾಗೋದಿಲ್ಲ. ದೋಷವು ಅವರ್ಜನೀಯವಾದದ್ದು. ಅದನ್ನು ಅನುಸಂಧಾನ ಮಾಡಿಕೊಂಡು ಅದನ್ನು ಮತ್ತೆ ಮತ್ತೆ ತೋರಿಸ್ತಿದ್ರೆ ಇದೆಲ್ಲ ದೋಷವೇ, ಇದೆಲ್ಲ ದೋಷವೇ ಅಂತ ತೋರಿಸ್ತಿದ್ರೆ ಅದರಲ್ಲಿ ನಮಗೆ ಆಸಕ್ತಿ, ಸಂಘವು ಹೋಗ್ಬಿಡುತ್ತೆ. ಬಾಹ್ಯ ವಿಷಯ ವೈರಾಗ್ಯಂ ಹಿ ಆತ್ಮನಿ ರಾಗ ನಿಬಂಧನಂ ಇತಿ ಆತ್ಮವ್ಯತಿರಿಕ್ತೇಷು ವಿಷಯೇಷು ಹೇಳಿ. ಬಾಹ್ಯ ವಿಷಯಗಳಲ್ಲಿ ವೈರಾಗ್ಯ, ಅದುವೇ ಆತ್ಮನಲ್ಲಿ ಆಸೆಯನ್ನು ಉಂಟು ಮಾಡುತ್ತೆ. ಆತ್ಮದಲ್ಲಿ ಆಸೆ ಉಂಟಾಗಬೇಕಾದ್ರೆ ಹೊರಗಡೆ ವಿಷಯದಲ್ಲಿ ವೈರಾಗ್ಯ ಬರಬೇಕು. ಹೊರಗಡೆ ವಿಷಯವನ್ನೆಲ್ಲ ಬಿಟ್ಟರೆ ಆತ್ಮ ವಿಷಯದಲ್ಲಿ ಇಚ್ಛೆ ಉಂಟಾಗುತ್ತೆ. ಆದ್ದರಿಂದ ಬಾಹ್ಯ ವಿಷಯದಲ್ಲಿ ವೈರಾಗ್ಯವಿದ್ದರೆ ಆತ್ಮರಾಗ ನಿಬಂಧನ ಕಾರಣ, ಆತ್ಮನಲ್ಲಿ ಇಚ್ಛೆ ಉಂಟಾಗುವುದಕ್ಕೆ ಕಾರಣವಾಗುತ್ತೆ. ಆದ್ದರಿಂದ ಆತ್ಮ ವ್ಯತಿರಿಕ್ತೇಷು ವಿಷಯೇಷು ವೈರಾಗ್ಯ ಅಂದರೆ ವಿರಾಗಸ್ಯ ಭಾವ ವೈರಾಗ್ಯಂ ಸದೋಷದ ಅನುಸಂಧಾನೇನ ಉದ್ವೇಜನಂ. ವಿರಾಗ ಅಂದರೆ ಏನು, ವೈರಾಗ್ಯ ಅಂದರೆ ಹೇಳು, ಇದೆಲ್ಲವೂ ದೋಷ ಅನ್ನುವ ಒಂದು ದೃಷ್ಟಿಯಿಂದ ಅದನ್ನು ಭಯಪಡಬೇಕು, ಅದನ್ನು ಚಿಂತನೆ ಮಾಡುವುದಕ್ಕೆ ಭಯಪಡಬೇಕು. ಹಾಗಿರ್ತಾನೆ ಒಬ್ಬ ಆತ್ಮಜ್ಞಾನಿಯಾದವನು, ಸಾಧಕನಾದವನು ಹಾಗಿರಬೇಕು ಅಂತ ಹೇಳಲ್ಪಟ್ಟಿದೆ. ದುಃಖ ಸಾಧ್ಯತ್ವ ದುಃಖ ಮಿಶ್ರತ್ವ ನಶ್ವರತ್ವಾದಿಭಿ ತೇಷಾಂ ದೋಷಮಯತ್ವಂ. ಅದು ದುಃಖವನ್ನೇ ಸಾಧಿಸುತ್ತೆ. ಬೇರೆ ವಿಷಯಗಳು ದುಃಖವನ್ನೇ ಸಾಧಿಸುತ್ತೆ. ಮತ್ತು ದುಃಖ ಮಿಶ್ರತ್ವ, ಸ್ವಲ್ಪ ಅನುಕೂಲವಿರುತ್ತೆ, ಸುಖವಿದ್ದರೂ ಕೂಡ ಅದರಲ್ಲಿ ದುಃಖವೂ ಸೇರಿರುತ್ತೆ. ನಶ್ವರತ್ವ, ಬಹಳ ಕಾಲ ಇರೋದಿಲ್ಲ, ಇರುತ್ತೆ, ಸ್ವಲ್ಪ ಕಾಲ ಇರುತ್ತೆ, ಹೋಗ್ಬಿಡುತ್ತೆ. ಆದ್ದರಿಂದ ಇದೆಲ್ಲ ದುಃಖ ಸಾಧ್ಯತ್ವ, ದುಃಖ ಮಿಶ್ರತ್ವ, ನಶ್ವರತ್ವ, ಇವುಗಳೆಲ್ಲವೂ ಕೂಡ ಅದರಲ್ಲಿರುವಂತಹ ದೋಷಗಳು, ಆತ್ಮ ವ್ಯತಿರಿಕ್ತವಾದ ವಿಷಯಗಳಲ್ಲಿರುವ ದೋಷಗಳು. ಗರ್ವರೂಪಸ್ಯ ಅಹಂಕಾರಸ್ಯ ಪೂರ್ವಂ ನಿಷೇಧಾತ್ ಅತ್ರ ಅನಂಕಾರ ಶಬ್ದೇನ ದೇಹಾತ್ಮ ಬ್ರಹ್ಮ ನಿವರ್ತ್ಯತೆ ನಿವಾರ್ಯತೆ.
ಪುನರುಕ್ತಿ ಇಲ್ಲದೆ ಇರುವ ಹಾಗೆ ಅರ್ಥ ಮಾಡಬೇಕು. ಹಿಂದೆ ಅನಹಂಕಾರ ಅನ್ನೋದು ಹೇಳಲ್ಪಟ್ಟಿರೋದ್ರಿಂದ ಅನಹಂಕಾರ, ಹಿಂದೆ ಗರ್ವ ಅನ್ನುವುದು ಹೇಳಲ್ಪಟ್ಟಿದೆ. ಆಗಲೇ ಗರ್ವರೂಪವಾದ ಅಹಂಕಾರವು ಹಿಂದಿನ ಶ್ಲೋಕದಲ್ಲಿಯೇ ಹೇಳಲ್ಪಟ್ಟಿತು. ಅದಂಬಿತ್ವಂ, ಅಹಿಂಸಾ, ಕ್ಷಾಂತಿರಾರ್ಜವಂ, ಆಚಾರ್ಯೋಪಾಸನಂ ಅಂತ ಹೇಳುವಾಗ ಇಲ್ಲಿ ಇವರಿಗೆ ಉಂಟಾಗುವಂತಹ ಈ ಅಭಿಜನ್ಯ ಮತ್ತು ವಿದ್ಯಾ ಮೊದಲಾದವುಗಳಲ್ಲೆಲ್ಲ ಅದರಿಂದ ಬರುವಂತಹ ಒಂದು ಅಹಂಕಾರ ಯಾವುದಿದೆಯೋ ಮಾನ, ಅದುವೇ ಮಾನ ಅಂತ ಹೇಳಿ ಅಮಾನಿತ್ವಂ ಅನ್ನುವ ಶಬ್ದದಿಂದ ಅದು ಹಿಂದೆ ಹೇಳಲ್ಪಟ್ಟಿದೆ. ಹಿಂದಿನ ಶ್ಲೋಕದಲ್ಲಿ ಅಮಾನಿತ್ವ ಅನ್ನೋದು ಗರ್ವವಿಲ್ಲದೆ ಇರುವಂತಹದ್ದು. ನನಗೆ ಬಹಳ ವಿದ್ಯೆ ಇದೆ ಅಥವಾ ಒಂದು ಧನವಿದೆ ಅಥವಾ ಒಳ್ಳೆಯ ವಂಶದಲ್ಲಿ ಹುಟ್ಟಿದ್ದೀನಿ, ಈ ರೀತಿಯಾದ ಗರ್ವವಿಲ್ಲದೆ ಇರೋದು ಅಮಾನಿತ್ವ ಅಂತ ಮೊದಲೇ ಹೇಳಲ್ಪಟ್ಟಿದ್ದರಿಂದ ಅನಹಂಕಾರ ಅನ್ನುವ ಇಲ್ಲಿ ಶಬ್ದಕ್ಕೆ ಇಲ್ಲಿ ಹೇಳಿರುವಂತಹದ್ದು ವೈರಾಗ್ಯಂ ಅನಹಂಕಾರ. ಅನಹಂಕಾರ ಅಂದರೆ ಅಹಂಕಾರವಿಲ್ಲದೆ ಇರೋದು. ಅಂದರೆ ಇಲ್ಲಿ ಅಹಂಕಾರ ಅನ್ನೋದಕ್ಕೆ ಗರ್ವ ಅನ್ನುವ ಅರ್ಥವಲ್ಲ, ಇದು ದೇಹಾತ್ಮ ಭ್ರಮೆ ಅಂತ ಅರ್ಥ ಮಾಡಿದ್ದಾರೆ. ಅಹಂಕಾರ ಶಬ್ದಕ್ಕೆ ದೇಹಾತ್ಮ ಭ್ರಮೆ ಅನ್ನೋದನ್ನು, ದೇಹಾತ್ಮ ಭ್ರಮೆ ಇಲ್ಲದೆ ಇರುವಂತಹದ್ದು. ಹಾಗೆಯೇ ಆತ್ಮೀಯ ಭ್ರಮೆಯೂ ಇರಬಾರ್ದು, ನನಗೆ ಸೇರಿದ್ದು ಅನ್ನುವಂತಹದ್ದು ಅದು ಕೂಡ ಅದರಲ್ಲಿ ಸೇರಿದೆ. ಅಹಂಕಾರಸ್ಯ ನಿಷೇಧ ತಂತ್ರಸ್ಯ ಸರ್ವತ್ರ ತತ್ಸಹಪಠಿತಸ್ಯ ಮಮಕಾರಸ್ಯಾಪಿ ನಿಷೇಧಂ ಪ್ರದರ್ಶನಾರ್ಥಂ. ಅಹಂಕಾರದ ಜೊತೆ ಮಮಕಾರವು, ಅಹಂಕಾರ ಜೊತೆ ಮಮಕಾರವು, ಮಮ ಮಮ ಅಂತ ಹೇಳ್ತೀವಲ್ಲ, ನನ್ನದು ನನ್ನದು ಅನ್ನೋದು ಕೂಡ ಇರಬಾರ್ದು. ಶರೀರ ಪ್ರಯುಕ್ತ, ಅದಾದ ಮೇಲೆ ಜನ್ಮಾದಿ ದೋಷಗಳು, ಜನ್ಮಾದಿ ದೋಷ ದರ್ಶನಂ ಉಪನಿಷತ್ತಿನಲ್ಲಿಯೇ ಹೇಳಲ್ಪಟ್ಟಿದೆ. ನಹವೈ ಸಶರೀರಸ್ಯ ಸತಃ ಪ್ರಿಯಾಪ್ರಿಯಯೋ ಅಪಹತಿರಸ್ತಿ ಅಂತ ಛಾಂದೋಗ್ಯ ಉಪನಿಷತ್ತು. ಸಶರೀರಸ್ಯ ಸತಃ ಪ್ರಿಯಾಪ್ರಿಯಯೋ ಅಪಹತಿ ನಾಸ್ತಿ ಅಂತ ಅಲ್ಲಿ, ಅದು ಎಂದೂ ಹೋಗೋದಿಲ್ಲ ಅವನಿಗೆ. ಪ್ರಿಯ ಮತ್ತು ಅಪ್ರಿಯಗಳು ಶರೀರವಿರುವವರೆಗೂ ಹೋಗೋದಿಲ್ಲ. ಶರೀರಂ ವಾವಸಂತಂ ಪ್ರಿಯಾಪ್ರಿಯೇ ನ ಸ್ಪೃಶತಃ. ಶರೀರವಿಲ್ಲದೆ ಹೋದರೆ ಅಂದರೆ ಇದು ಕರ್ಮಪ್ರಯುಕ್ತವಾದ ಶರೀರವನ್ನು ತಿಳಿಸುತ್ತೆ. ಯಾಕೆ ಅಂದರೆ ಮುಕ್ತನಿಗೂ ಶರೀರವಿರುತ್ತೆ, ಅಪ್ರಾಕೃತವಾದ ಶರೀರವಿರಬಹುದು ಮುಕ್ತನಿಗೂ ಕೂಡ. ಎಷ್ಟು ಶರೀರ ಬೇಕಾದರೂ ತೆಗೆದುಕೊಳ್ಬಹುದು ಮುಕ್ತನು, ಅಪ್ರಾಕೃತವಾದದ್ದು. ಅಂದರೆ ಶರೀರ ಸಂಬಂಧದಿಂದಲೇ ದುಃಖ ಬರೋದಿಲ್ಲ, ಕರ್ಮಕೃತವಾದ ಶರೀರದ ಸಂಬಂಧದಿಂದ ದುಃಖ ಸುಖಗಳು ಬರುತ್ತೆ. ಇಲ್ಲಿ ಹೇಳಿರೋದು ಸಶರೀರಸ್ಯ ಅನ್ನೋದು ಕರ್ಮಕೃತವಾದ ಶರೀರಗಳು. ಈ ಶರೀರದ ಸಂಬಂಧ ಇರುವವರೆಗೂ ಪ್ರಿಯಾಪ್ರಿಯಗಳ ಸಂಬಂಧ ಹೋಗೋದಿಲ್ಲ. ಅತ್ಯಾದಿ ಪ್ರಕಾರೇಣ ಶರೀರಸ್ಯ ಹೇಯತಾ ಪ್ರತಿಪತ್ತ್ಯರ್ಥಂ. ಶರೀರವು, ಈ ಕರ್ಮಕೃತವಾದ ಶರೀರವು ಹೇಯವಾದದ್ದು ಅನ್ನೋದನ್ನು ಇಲ್ಲಿ, ಅದು ಇರುವವರೆಗೂ ಜನ್ಮ ಮೃತ್ಯು ಜರಾ ವ್ಯಾಧಿ ದುಃಖ ಇವು ಯಾವುದು ಕೂಡ ತಪ್ಪಿಸೋಕ್ಕಾಗೋದಿಲ್ಲ. ಈ ದೋಷಗಳನ್ನೆಲ್ಲ ಮತ್ತೆ 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 ತೋರಿಸ್ಬೇಕು. ಅನುದರ್ಶನಂ ಅಂದರೆ ಅನು ಅಂದರೆ ಮತ್ತೆ ಮತ್ತೆ ಅಂತ ಅನುಸರಿಸಿ ಮತ್ತೆ ಮತ್ತೆ ದೋಷವನ್ನು ತೋರಿಸ್ತಾ ಇದ್ದರೆ ಆಗ ಅದು ದೃಢವಾಗಿ ನಿಲ್ಲುತ್ತೆ. ಜನ್ಮ ಮೃತ್ಯು ಜರಾ ವ್ಯಾಧಿ ವ್ಯಾಧಿಭಿಹಿ ಜನ್ಯಂ ದುಃಖಂ, ಇವುಗಳಿಂದ ಉಂಟಾಗುವಂತಹ ದುಃಖವು ಜನ್ಮ ಮೃತ್ಯು ಜರಾ ವ್ಯಾಧಿ ದುಃಖಂ ಅಂತ ಈ ರೀತಿ ಅರ್ಥ ಮಾಡ್ಬೋದು. ಅದಲ್ಲದೆ ದುಃಖ ಅಂದರೆ ಬೇರೆ ದುಃಖಗಳು ಕೂಡ ಸೇರಿಸ್ಕೊಳ್ಬೋದು. ಸಯೇವ ದೋಷ ಇತಿ ಸಮಾಸಾರ್ಥ. ಜನ್ಮಾದಯೇವ ದುಃಖಾಂತ ಸರ್ವೇ ದುಃಖ ಸಾಧನತ್ವಾರೆ ದುಃಖತ್ವಾಚ ದೋಷ. ಎಲ್ಲವೂ ದುಃಖಕ್ಕೆ ಸಾಧನ, ಅವುಗಳೇ ಜನ್ಮವೇ ದುಃಖ. ಆದ್ದರಿಂದ ಈ ರೀತಿ ಅದನ್ನು ದುಃಖವನ್ನು ಮತ್ತೆ ಮತ್ತೆ ತೋರಿಸ್ಬೇಕು. ನಹಿ ತುಷ ತಂಡುಲವತ್ ಶರೀರಮವಸ್ಥಾಪ್ಯ ದೋಷಾಃ ಪರಿಹರ್ತುಂ ಶಕ್ಯಾಃ ಇತಿ ದರ್ಶಯಿತುಂ ಅವರ್ಜನೀಯತ್ವೋಕ್ತಿ. ತುಷತಂಡುಲವತ್ ಶರೀರಂ ಅವಸ್ಥಾಪ್ಯ. ಒಂದು ತಂಡುಲ, ಒಂದು ಅಕ್ಕಿ ಕಾಳು ಇದೆ, ಒಂದು ಅದರ ಪೊಟ್ಟು ಇದೆ, ಅದೆಲ್ಲ ಇದೆ. ಅದೆಲ್ಲ ಮುಂದೆ ಇಟ್ಕೊಂಡು ಇದು ದೋಷ ಅಂತ ಹೇಳ್ಬೋದು. ಆದರೆ ಶರೀರವನ್ನು ನಮ್ಮ ಜೊತೆ ಸೇರಿಬಿಟ್ಟಿದೆ. ಅದು ಹೇಗೆ ಸೇರಿದೆ ಆತ್ಮನೊಡನೆ ಅಂದರೆ ಪೃಥಕ್ ಸಿದ್ಧವಾಗಿ ಸೇರಿಬಿಟ್ಟಿದೆ. ಇದನ್ನು ಒಂದು ಮುಂದೆ ಇಟ್ಟುಕೊಂಡು ಇದು ದೋಷ ಇದು ದುಃಖ ಅಂತ ತೋರ್ಸೋಕ್ಕಾಗೋದಿಲ್ಲ, ನಮ್ಮ ಜೊತೆಯೇ ಇರುವಂತಹದ್ದು. ಆದ್ದರಿಂದ ಇದು ಅವರ್ಜನೀಯ, ತಪ್ಸೋಕ್ಕಾಗೋದಿಲ್ಲ. ಬೇರೆ ಪದಾರ್ಥಗಳು ಬಾಕಿ ಪದಾರ್ಥಗಳಾದರೆ ದೂರ ಇಟ್ಬಿಡ್ಬೋದು, ದೂರ ಮಾಡಿದ್ರೆ ಅದು ಹೋಗ್ಬಿಡುತ್ತೆ, ನಮಗೆ ಸಂಬಂಧಿಸೋದಿಲ್ಲ, ನಮಗೆ ಅದರಿಂದ ದುಃಖ ಉಂಟಾಗದೇ ಇರ್ಬೋದು. ಆದರೆ ನಮ್ಮ ಶರೀರ ಹೋಗೋದಿಲ್ಲ. ಶರೀರ ಇರುವವರೆಗೂ ಅದಕ್ಕೆ ಸಂಬಂಧಿಸಿದ ಇವುಗಳೆಲ್ಲವೂ ಕೂಡ ದುಃಖವನ್ನು ಉಂಟು ಮಾಡುತ್ತೆ. ಅವರ್ಜನೀಯ ಅನ್ನೋದಕ್ಕೆ ಆ ಅರ್ಥವನ್ನು ಹೇಳ್ತಾರೆ. ಅನುದರ್ಶನಂ ಭೂಯೋ ಭೂಯೋ ದರ್ಶನಂ. ಮತ್ತೆ 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 ಮನಸ್ಸಿಗೆ ಅದರಲ್ಲಿ ಅನುಸಂಧಾನ ಮಾಡಬೇಕು. ಮನಸ್ಸಿನಲ್ಲಿ ಅನುಸಂಧಾನಂ ಇತಿ, ಇದು ಬಹಳ ಪ್ರಧಾನವಾದದ್ದು. ಇದು ವೈರಾಗ್ಯಕ್ಕೆ ಅಂತ ಹೇಳಲ್ಪಟ್ಟಿದೆ.
ಇಂದ್ರಿಯಾರ್ಥೇಶು ವೈರಾಗ್ಯಂ ಅನಹಂಕಾರ ಏವ ಚ ಜನ್ಮ ಮೃತ್ಯುಜರಾ ವ್ಯಾಧಿ ದುಃಖದೋಷಾನುದರ್ಶನಂ ಅಂತ ಹೇಳಿ. ಆಸಕ್ತಿ ಅನಭಿಶ್ವಂಗ ಪುತ್ರದಾರಗೃಹಾದಿಷು ನಿತ್ಯಂ ಚ ಸಮಚಿತ್ತತ್ವಂ ಇಷ್ಟಾನಿಷ್ಟೋಪಪತ್ತಿಷು. ಆಸಕ್ತಿ ಅನಭಿಶ್ವಂಗ ಪುತ್ರದಾರಗೃಹಾದಿಷು. ಶಕ್ತಿ ಅಂತಂದರೆ ಸಂಘ, ಅಟ್ಯಾಚ್ಮೆಂಟ್. ಆತ್ಮಂ ವ್ಯತಿರಿಕ್ತ ಪರಿಗ್ರಹೇಶು ಸಂಗರಹಿತತ್ವಂ. ಆತ್ಮವನ್ನು ಬಿಟ್ಟು ಬೇರೆ ವಿಷಯಗಳು ಯಾವ್ಯಾವುದು ನಾವು ಸ್ವೀಕಾರ ಮಾಡಿದ್ದೀವೋ ಅವುಗಳೆಲ್ಲ ಸಂಘವಿಲ್ಲದೆ ಇರೋದು, ಅಟ್ಯಾಚ್ಮೆಂಟ್ ಇಲ್ಲದೆ ಇರುವಂಥದ್ದು. ಅನಭಿಶ್ವಂಗ ಪುತ್ರದಾರ ಗೃಹಾದಿಷು ತೇಷು ಶಾಸ್ತ್ರೀಯ ಕರ್ಮೋಪಕರಣತ್ವ ಅತಿರೇಕೇಣ ಶ್ಲೇಷರಹಿತತ್ವಂ. ಅಭಿಶ್ವಂಗ ಅಂತಂದರೆ ಸೇರಿರೋದು ಅಂತ ಅರ್ಥ. ಅನಭಿಶ್ವಂಗ ಅಂತ ಹೇಳಿದ್ರೆ ಶ್ಲೇಷರಹಿತತ್ವಂ, ಸೇರದೇ ಇರೋದು ಅಂತ ಅರ್ಥ. ಪುತ್ರದಾರ ಗೃಹಾದಿಷು ಶಾಸ್ತ್ರೀಯ ಕರ್ಮ ಉಪಕರಣತ್ವ ಅತಿರೇಕೇಣ ಕ್ಲೇಶರಹಿತತ್ವ. ಶಾಸ್ತ್ರೀಯ ಉಪಕರಣ ಅನ್ನೋ ಬಿಟ್ಟ ವಿಷಯದಲ್ಲಿ ಅದರಿಂದ ನಮ್ಮ ಸೇರಿದ್ದೆಲ್ಲ ಪರಮಾತ್ಮನ ಕೈಂಕರ್ಯಕ್ಕೆ ಉಪಕರಣವನ್ನಾಗಿ ಮಾಡ್ಕೋ ಅಂತ ಪ್ರಾರ್ಥಿಸ್ತೀವಿ ನಾವು. ಆದ್ದರಿಂದ ಅದು ನ್ಯಾಸದಶಕದಲ್ಲಿ ಸ್ವಾಮಿ ದೇಶಿಕನ್ ಹೇಳ್ತಾರೆ, ನಮಗೆ ಸಂಬಂಧಿಸಿದ ಆತ್ಮೀಯವಾದ ಎಲ್ಲವನ್ನು ನೀನು ನಿನ್ನ ಕೈಂಕರ್ಯಕ್ಕೆ ಉಪಕರಣವನ್ನಾಗಿ ಮಾಡ್ಕೋ ಅಂತ ಹೇಳಿಬಿಟ್ಟು ಪ್ರಾರ್ಥನೆ ಮಾಡುವ ಹಾಗೆ ದೇಹಾವಸಾನದಲ್ಲಿ ಮೋಕ್ಷ ಪ್ರಾರ್ಥಿಸ್ತೀವಿ. ಹಾಗೆಲ್ಲ ಅದೆಲ್ಲ ನ್ಯಾಸದಶಕದಲ್ಲಿ ಸ್ವಾಮಿ ದೇಶಿಕನ್ ತಿಳಿಸ್ತಾರೆ. ಆ ರೀತಿ ಇರುವಂತಹದ್ದು. ಸಂಕಲ್ಪ ಪ್ರಭವೇಶು ಉಪನಿಪಾತೇಶು ಹರ್ಷೋದ್ವೇಗರಹಿತತ್ವಂ. ಸಂಕಲ್ಪ ಪ್ರಭವೇಶು ನಮ್ಮ ಒಂದು ಮನಸ್ಸಿಂದ ಸಂಕಲ್ಪದಿಂದಲೇ ಉಂಟಾಗುವಂತಹದ್ದು. ಇಷ್ಟ ಅನಿಷ್ಟಗಳು ಬಂದರೂ ಕೂಡ ಹರ್ಷ ಮತ್ತು ಉದ್ವೇಗವಿಲ್ಲದೆ ಇರುವಂತಹದ್ದು. ಅದರ ವಿಷಯದಲ್ಲಿ ಇದು ಇಷ್ಟ ಅನಿಷ್ಟ ಉಪಪತ್ತಿಷು ಅಂತ ಹೇಳಿದೆ. ಉಪನಿಪಾತೇಶು ಅಂದರೆ ಹತ್ತಿರದಲ್ಲಿ ನಮಗೆ ಬಂದು ಸಂಬಂಧಿಸೋದು ಅಂತ ಅರ್ಥ. ನಮಗೆ ಉಂಟಾಗುವಂತಹದ್ದು. ಇಷ್ಟ ಅನಿಷ್ಟ ಉಪನಿಪಾತೇಶು ಸಂಕಲ್ಪ ಪ್ರಭವೇಶು, ನಮ್ಮ ಸಂಕಲ್ಪದಿಂದಲೇ ಉಂಟಾಗುವಂತಹದ್ದು. ಅದು ಹೀಗೆ ಇಲ್ಲಿ ಉಪಪತ್ತಿಷು ಹರ್ಷೋದ್ವೇಗ ರಹಿತತ್ವಂ ಹೇಳು. ಪೂರ್ವಂ ಇಂದ್ರಿಯಾರ್ಥೇಶು ವೈರಾಗ್ಯಮಿತಿ ಸಾಂಸ್ಪರ್ಶಿಕ ಶಬ್ದಾದಿ ವಿಷಯ ವಿರಕ್ತಿ ಉಕ್ತ. ಸಾಂಸ್ಪರ್ಶಿಕ ಅಂದರೆ ಹೊರಗಡೆಯಿಂದ ನಮ್ಮ ಸಂಬಂಧ ಉಂಟಾಗುವುದು, ಸ್ಪರ್ಶದಿಂದ ಉಂಟಾಗುವಂಥದ್ದು. ಇಂದ್ರಿಯಾರ್ಥೇಶು ಅಂತ ಹೇಳಿ ಇಂದ್ರಿಯಗಳಿಗೂ ವಿಷಯಗಳಿಗೂ ಸ್ಪರ್ಶ ಉಂಟಾದಾಗ ನಮಗೆ ಉಂಟಾಗುವಂತಹದ್ದು. ಇಂದ್ರಿಯಾರ್ಥೇಶು ವೈರಾಗ್ಯಂ ಅನ್ನೋದು ಅಲ್ಲಿ ಸ್ಪರ್ಶದಿಂದ ಉಂಟಾಗುವಂತಹ ವಿಷಯಗಳು ಹೇಳಲ್ಪಟ್ಟಿತು, ಶಬ್ದಾದಿ ವಿಷಯಗಳು. ಈಗ ಆಸಕ್ತಿ ಇತಿ ಅಭಿಮಾನಿಕೇಶು ಸಂಗರಹಿತತ್ವಂ ಉಚ್ಯತೆ. ಅಭಿಮಾನದಿಂದ ಉಂಟಾಗುವಂಥದ್ದು, ನಮ್ಮ ಮನಸ್ಸಿನಲ್ಲಿ ನಮಗೆ ಸೇರಿದ್ದು ಅನ್ನುವಂತಹ ಬುದ್ಧಿ ಯಾವುದು ಬರುತ್ತೋ, ನನಗೇ ಸೇರಿದ್ದು, ಬಹಳ ಇಷ್ಟವಾದದ್ದು ಅಂತ ಅದರಲ್ಲಿ ಆಸಕ್ತಿ ಉಂಟಾಗುತ್ತೆ. ಆ ವಿಷಯಗಳು ಇಲ್ಲಿ ಹೇಳಲ್ಪಡುತ್ತೆ. ಆತ್ಮ ವ್ಯತಿರಿಕ್ತ ಪರಿಗ್ರಹೇಶು ಅಂತ ಹೇಳಿಬಿಟ್ಟು ಹೊರಗಡೆ ವಿಷಯಗಳೆಲ್ಲ ಮನಸ್ಸಿನಲ್ಲಿಯೇ ನಮಗೆ ಉಂಟಾಗುವಂಥದ್ದು. ತರ್ಹಿ ಗೃಹಸ್ಥಸ್ಯ ಮುಮುಕ್ಷೋಃ ಆಭಿಮಾನಿಕ ಸರ್ವಧರ್ಮ ಪರಿತ್ಯಾಗೇನ ಕಥಮ ಆಶ್ರಮಧರ್ಮ ನಿವರ್ತ್ಯತ ಇತ್ಯತ್ರ ಅನಭಿಶ್ವಂಗ ಪುತ್ರದಾರಗೃಹಾದಿಷು. ಗೃಹಸ್ಥನಾದವನು ಮುಮುಕ್ಷುವಾಗಿದ್ದಾನೆ. ಗೃಹಸ್ಥನಾದವನು ಅವನಿಗೆ ಎಲ್ಲ ಧರ್ಮಾನುಷ್ಠಾನ ಮಾಡಬೇಕು. ಧರ್ಮಾನುಷ್ಠಾನ ಮಾಡಬೇಕಾದ್ರೆ ಎಲ್ಲರನ್ನೂ ಬಿಡೋದಕ್ಕಾಗೋದಿಲ್ಲ. ಆದ್ದರಿಂದ ಇಲ್ಲಿ ಹೇಳುವಾಗ ಪುತ್ರದಾರ ಗೃಹಾದಿಷು ಅಂದರೆ ಇದೆಲ್ಲವೂ ಬೇಕು ಅವನಿಗೆ ಧರ್ಮಾನುಷ್ಠಾನ ಮಾಡೋದಕ್ಕೆ. ಆದ್ದರಿಂದ ಹೇಗೆ ಇದರಲ್ಲಿ ಅನಭಿಶ್ವಂಗ, ಅದರಲ್ಲಿ ಸಂಘವಿಲ್ಲದೆ ಇರುವಂತಹದ್ದು ಅಂತ ಹೇಳಿದ್ರೆ ಅದಕ್ಕೆ ಭಾಷ್ಯಕಾರರು ಹೇಳ್ತಾರೆ, ಶಾಸ್ತ್ರೀಯ ಕರ್ಮ ಉಪಕರಣತ್ವ ಅತಿರೇಕೇಣ ಅಂತ ಹೇಳೋದು. ಶಾಸ್ತ್ರೀಯ ಕರ್ಮಕ್ಕೆ ಉಪಯುಕ್ತವಾಗದ ವಿಷಯಗಳು, ಶಾಸ್ತ್ರೀಯ ಕರ್ಮಗಳಿಗೆ ಯಾವುದು ಉಪಯುಕ್ತವಾಗುತ್ತೋ ಆ ವಿಷಯದಲ್ಲಿ ಇರಬೇಕು ಸಂಘ, ಮಿಕ್ಕಿದ ವಿಷಯದಲ್ಲಿ ಇರಬಾರ್ದು ಸಂಬಂಧ ಅಂತ ಹೇಳಿ. ಅನಭಿಶ್ವಂಗ ಪುತ್ರದಾರ ಗೃಹಾದಿಷು. ಯಾಕೆ ಅಂದರೆ ಅದು ಅವಶ್ಯಕವಾಗುತ್ತೆ. ಗೃಹಸ್ಥನಿಗೆ ನಿತ್ಯ ಕರ್ಮಾನುಷ್ಠಾನ ಮಾಡೋದಕ್ಕೆ ಇದೆಲ್ಲ ಅವಶ್ಯಕವಾದ್ದರಿಂದ. ನಾತ್ರ ತೇಷು ಉಪಯುಕ್ತಾನಾಮಪಿ ಸ್ವರೂಪೇಣ ತ್ಯಾಗ ವಿವಕ್ಷಿತಃ ಪ್ರವ್ರಜಿತಸ್ಯಾಪಿ ಅವರ್ಜನೀಯೇಷು ಸಂಗಮಾತ್ರ ನಿಷೇಧಾತ್. ಸ್ವರೂಪೇಣ ತ್ಯಾಗವಲ್ಲ ಇದೆಲ್ಲ. ತೇಷು ಉಪಯುಕ್ತಾನಾಮಪಿ ಸ್ವರೂಪೇಣ ತ್ಯಾಗ, ಉಪಯುಕ್ತವಾದರಲ್ಲಿಯೂ ಕೂಡ ಸ್ವರೂಪ ತ್ಯಾಗವು ಹೇಳಲ್ಪಟ್ಟಿಲ್ಲ ಅಂತ ಹೇಳಿದರು. ಯಾಕೆ ಅಂತ ಹೇಳಿದ್ರೆ ನಕುಡ್ಯಾಂ ನೋದಕೆ ಸಂಘ
ನ ಚೇಲೆ ನ ಚ ವಿಷ್ಟರೆ ನಾಗಾರೆ ನಾಸನೇ ನಾನ್ಯೇ ಯಸ್ಯ ವೈ ಮೋಕ್ಷವಿತ್ತತಃ. ಪ್ರವ್ರಾಜಿತರಾದರೂ ಕೂಡ ಸನ್ಯಾಸಿಗಳಿಗೂ ಕೂಡ ಅವರಿಗೆ ಎಲ್ಲವೂ ಬೇಕು. ಅವರಿಗೆ ವಸ್ತ್ರ ಬೇಕು, ಇರೋದಕ್ಕೆ ಸ್ಥಳ ಬೇಕು, ಅವರಿಗೆ ತೀರ್ಥ ಬೇಕು, ಇದೆಲ್ಲ ಬೇಕಲ್ಲ. ಅವರಿಗೆ ಪವಿತ್ರ ಬೇಕು, ತ್ರಿದಂಡ ಬೇಕು, ಇದೆಲ್ಲ ಬೇಕಲ್ಲ. ಇದು ನನ್ನ ತ್ರಿದಂಡ, ನನ್ನ ಪವಿತ್ರ ಇದು ಅಂತ ಹೇಳೋದಿಲ್ವೇ? ಇಲ್ಲ, ಸನ್ಯಾಸಿಗಳಿಗೂ ಇದೆಲ್ಲ ಬೇಕಾದದ್ದೇ. ಇದರಲ್ಲೆಲ್ಲ ಸ್ವರೂಪ ತ್ಯಾಗವಿಲ್ಲ, ಅದರಲ್ಲಿ ಸಂಘವಿರಬಾರ್ದು, ನನ್ನದು ಬೇರೆ ಯಾರು ತೆಗೆದುಕೊಳ್ಬಾರ್ದು, ಆ ರೀತಿ ಬುದ್ಧಿ ಇರಬಾರ್ದು. ಆದರೆ ಅದರ ಸ್ವೀಕಾರವು ಅವಶ್ಯಕವಾಗುತ್ತೆ ಧರ್ಮಾನುಷ್ಠಾನಕ್ಕೆ. ಅದರಿಂದ ಒಂದು ಆಸನವಿರಬೇಕು, ಮನೆ ಒಂದು ಸ್ಥಳವಿರಬೇಕು, ಆಗಾರ ಇರೋದಕ್ಕೆ ಒಂದು ವಿಷ್ಟರ ಅಂದರೆ ಹಾಸಿಗೆ, ಇವುಗಳೆಲ್ಲ ಇರಬೇಕು. ಅವರಿಗೆಲ್ಲವೂ ಬೇಕಾಗುತ್ತೆ. ಚೇಲೆ ಅಂದರೆ ವಸ್ತ್ರ, ಇದೆಲ್ಲ ಬೇಕಲ್ಲ. ಅಂತ ಸ್ವರೂಪ ತ್ಯಾಗವಿಲ್ಲ, ಅದರಲ್ಲಿ ಸಂಘವಿರಬಾರ್ದು. ಸಂಘ ಅಂತ ಹೇಳಿ ನೋದಕ್ಕೆ ಸಂಘ, ಅಟ್ಯಾಚ್ಮೆಂಟ್ ಇರಬಾರ್ದು. ಅದುವೇ ಇಲ್ಲಿ ಹೇಳಲ್ಪಟ್ಟಿರೋದು. ಅತಃ ಧರ್ಮೋಪಯುಕ್ತ ಮಾತ್ರೇಣತು ಪರಿಗ್ರಹ ಏವ ಈ ಅಭಿಪ್ರಾಯಣ ಶಾಸ್ತ್ರಿ. ಧರ್ಮಕ್ಕೆ ಉಪಯುಕ್ತ ಅನ್ನುವ ದೃಷ್ಟಿಯಿಂದ ಅದನ್ನು ಸ್ವೀಕಾರ ಮಾಡಬೇಕು. ಸಂಘ ಅಭಿಶ್ವಂಗ ಹೇತು ಸಂಘಾತ್ ಸಂಜಾಯತೆ ಕಾಮ ಇತ್ಯುಕ್ತವಾತ್. ಬಹಳ ಅತಿಯಾದ ಸಂಬಂಧ ಅಭಿಶ್ವಂಗ ಅಂತ ಹೇಳಿದ್ರೆ, ಆದ್ದರಿಂದ ಸಂಘದಿಂದಲೇ ಉಂಟಾಗುತ್ತೆ. ಅಟ್ಯಾಚ್ಮೆಂಟ್ ಇದ್ರೆ ಅತಿಯಾದ ಪ್ರೀತಿ ಉಂಟಾಗುತ್ತೆ. ಅದೇ ಅನಭಿಶ್ವಂಗ ಅಂತ ಹೇಳಲ್ಪಟ್ಟಿರೋದು. ಅತಃ ಕಾರಣಾಭಾವಾತ್ ಕಾರ್ಯಾಭಾವ ಇತಿ ಭಾವ. ಆಸಕ್ತಿ ಇದ್ದರೆ ಅನಭಿಶ್ವಂಗ ಉಂಟಾಗುತ್ತೆ. ಆದ್ದರಿಂದ ಅಟ್ಯಾಚ್ಮೆಂಟ್ ಇಲ್ಲದೆ ಹೋದರೆ ಅತಿಯಾದ ಸ್ನೇಹ ಇರೋದಿಲ್ಲ. ಧರ್ಮಾನುಷ್ಠಾನಕ್ಕೆ ಉಪಯುಕ್ತವಾದ ಅನ್ನೋ ದೃಷ್ಟಿಯಿಂದ ಎಲ್ಲವೂ ಸ್ವೀಕಾರಾರ್ಹವೇ ಅಂತ ಇಲ್ಲಿ ಹೇಳಲ್ಪಟ್ಟಿದೆ. ಅಭಿಶ್ವಂಗ ಅತಿಶಕ್ತಿ, ಅತಿಯಾದ ಆಸಕ್ತಿ ಅಭಿಶ್ವಂಗ. ಸಾಂಸ್ಪರ್ಶಿಕ ಇಷ್ಟಾನಿಷ್ಟಯೋ ಸಮಚಿತ್ತತ್ವಸ್ಯ ಅಶಕ್ಯತ್ವಾತ್ ಸಂಕಲ್ಪ ಪ್ರಭವೇಶು ಇತಿ. ಸಾಂಸ್ಪರ್ಶಿಕವಾದ ಇಷ್ಟ ಮತ್ತು ಅನಿಷ್ಟಗಳೆಲ್ಲ, ಅದರಲ್ಲಿ ಸಮಚಿತ್ತ ಅನ್ನೋದು ಇರಕ್ಕೆ ಸಾಧ್ಯವಿಲ್ಲ. ಸಾಂಸ್ಪರ್ಶಿಕ ಅಂದರೆ ಹೊರಗಡೆ ವಿಷಯಗಳಲ್ಲಿ ಸಂಸ್ಪರ್ಶದಿಂದ ಉಂಟಾಗುವಂಥದ್ದು. ಅದರಲ್ಲಿ ಇದು ನನಗೆ ಇಷ್ಟವಾಗಲಿ, ಇದು ಅನಿಷ್ಟವಾಗಲಿ ಅನ್ನೋದು, ಇಷ್ಟವಾಗಲಿ ಅನಿಷ್ಟವಾಗಲಿ ಒಂದೇ ರೀತಿಯಲ್ಲಿ ಇರೋದು ಅನ್ನೋದು ಬಹಳ ಸಾಧ್ಯವಿಲ್ಲ, ಅದು ಅಶಕ್ಯವಾದದ್ದು. ಸಂಕಲ್ಪ ಪ್ರಭವೇಶು ಅಂತ ಹೇಳೋದು. ಹೊರಗಡೆ ಬರುವಂಥದ್ದು, ಈಗ ತುಂಬ ಬಿಸಿಲು ಇದ್ದರೆ ನನಗೆ ಇದು ಅನಿಷ್ಟ ಅಂತ ಹೇಳಿದ್ರೆ, ಸಮಚಿತ್ತತ್ವ ಇರೋದಕ್ಕೆ ಇದರನ್ನು ಬಿಸಿಲು ಇದ್ದರೂ ಒಂದೇ ರೀತಿ ಇರಬೇಕು ಅಂದರೆ ಅದನ್ನು ಸಹಿಸಿಕೊಳ್ಬೇಕು. ಆದ್ದರಿಂದ ಬಾಹ್ಯಾಸ್ಪರ್ಶೇಶು ಅಂತೆಯ ಅದರಲ್ಲಿ ಆಗಮಾಪಾಯಿನಃ ಅನಿತ್ಯ ತಾನ್ ಸ್ಥಿತಿಕ್ಷಸ್ವ ಭಾರತ ಅಂತ ಹೇಳಿದ್ರು. ಅದನ್ನು ಸಹಿಸಿಕೊಳ್ಬೇಕು. ಆದರೆ ಸಂಕಲ್ಪ ಪ್ರಭವಾನ್ ಕಾಮಾನ್, ನಮ್ಮ ಮನಸ್ಸಿನಲ್ಲಿಯೇ ಉಂಟಾಗುವ ಕಾಮಗಳನ್ನೆಲ್ಲ ತಡೆ ಹಿಡಿಯಬೇಕು. ಆದ್ದರಿಂದ ಇಲ್ಲಿ ಹೇಳಿರೋದು ಇಷ್ಟಾನಿಷ್ಟ ಸಮಚಿತ್ತತ್ವಂ ಅಂತ ಹೇಳಿರೋದು ಸಂಕಲ್ಪ ಪ್ರಭವಾದ ಕಾಮಗಳು. ನಿತ್ಯಂಚ ಸಮಚಿತ್ತತ್ವಂ ಇಷ್ಟಾನಿಷ್ಟೋಪಪತ್ತಿಷು ಅಂತ ಹೇಳಿ, ಇಷ್ಟ ಸಂಕಲ್ಪ ಪ್ರಭವಾದ ವಿಷಯಗಳಲ್ಲಿ ಹರ್ಷೋದ್ವೇಗ ರಹಿತತ್ವಂ ಅನ್ನೋದು ಇಲ್ಲಿ ಹೇಳಲ್ಪಡುತ್ತೆ. ಪುತ್ರಧಾರಾದಿ ಪ್ರಸಂಗಾತ್ ತದ್ವಿಷಯ ಯುಕ್ತಮೇವ ಇತಿ ಭಾವ. ಪುತ್ರಧಾರ ಎಲ್ಲ ಹೇಳಿರೋದ್ರಿಂದ ಸಂಕಲ್ಪ ಪ್ರಭವಾದ ಕಾಮನೆಗಳು ಬರುತ್ತೆ ಬೇಕಾದಷ್ಟು. ಆದ್ದರಿಂದ ಅವುಗಳಲ್ಲಿ ಹರ್ಷ ಉದ್ವೇಗವನ್ನು ಹೊಂದದೇ ಇರುವಂತಹದ್ದು ಅದು ಇಷ್ಟಾನಿಷ್ಟೋಪಪತ್ತಿಷು ಸಮಚಿತ್ತತ್ವಂ ಅಂತ ಹೇಳಿರೋದು ಸಂಕಲ್ಪ ಪ್ರಭವಾದ ವಿಷಯಗಳು, ಸಂಕಲ್ಪದಿಂದಲೇ ಉಂಟಾಗುವಂಥದ್ದು, ನಮ್ಮ ಮನಸ್ಸಿನಲ್ಲಿ ಉಂಟಾಗುವಂಥದ್ದು. ಆಸಕ್ತಿ ಅನಭಿಶ್ವಂಗ ಪುತ್ರಧಾರ ಗೃಹಾದಿಷು ನಿತ್ಯಂಚ ಸಮಚಿತ್ತತ್ವಂ ಇಷ್ಟಾನಿಷ್ಟೋಪಪತ್ತಿಷು. ಎಲ್ಲ ಆತ್ಮಗುಣಗಳು ಹಿಂದೆಯೂ ಬೇಕಾದಷ್ಟು ಹೇಳಿದೆ. ಕರ್ಮಯೋಗಿಗೆ ಬೇಕಾದಂತಹದ್ದು, ಇಲ್ಲಿ ಆತ್ಮಜ್ಞಾನವನ್ನು ಸಾಧಿಸುವಂತಹವನಿಗೆ ಬೇಕಾದ ಶರೀರ ಪ್ರಯುಕ್ತವಾದ ವಿಷಯಗಳಲ್ಲಿ ಬೇಕಾದಷ್ಟು ಬರುತ್ತೆ. ವಿರುದ್ಧವಾದದ್ದು ಉಪಯುಕ್ತವಾದದ್ದು ಎರಡೂ ಇವನಿಗೆ ಉಂಟಾಗುತ್ತೆ ಶರೀರದ ವಿಕಾರದಿಂದ. ಉಪಯುಕ್ತವಾದ ವಿಷಯಗಳು ಆತ್ಮಜ್ಞಾನ ಸಾಧನೆಗೆ ಯಾವುದು ಸ್ವೀಕಾರಾರ್ಹ ಅದು ಇಲ್ಲಿ ಹೇಳಲ್ಪಡ್ತಾ ಇದೆ. ಆದ್ಮೇಲೆ ಮೈಚಾನನ್ಯ ಯೋಗೇನ ಭಕ್ತಿರವ್ಯಭಿಚಾರಿಣಿ ವಿವಿಕ್ತಸೇ ದೇಶ ಸೇವಿತ್ವಂ ಅರತಿ ಜನಸಂಸದಿ ವಿವಿಕ್ತ ದೇಶ ಸೇವಿತ್ವಂ. ಮೈಚ ಅನನ್ಯ ಯೋಗೇನ ಭಕ್ತಿ ಅವ್ಯಭಿಚಾರಿಣಿ, ಅವ್ಯಭಿಚರಿತವಾದ ಭಕ್ತಿ, ಸ್ಥಿರವಾದ ಐಕಾಂತಿಕವಾದ ಭಕ್ತಿ ಪರಮಾತ್ಮನಲ್ಲಿ. ವಿವಿಕ್ತ ದೇಶ ಸೇವಿತ್ವಂ, ಯಾರೂ ಇಲ್ಲದೇ ಇರುವಂತಹ, ಜನಗಳಿಲ್ಲದೆ ಇರುವಂತಹ ದೇಶದಲ್ಲಿ ಇರುವಂತಹದ್ದು.
ಅರತಿ ಜನಸಂಸದಿ, ಜನರ ಗುಂಪುಗಳನ್ನು ಗುಂಪುಗಳನ್ನು ನೋಡಿದ್ರೆ ಅದರಲ್ಲಿ ಇಷ್ಟವಿಲ್ಲದೆ ಇರಬೇಕು. ಏಕಾಂತಿಯಾಗಿರ್ತಾನೆ ಒಬ್ಬ ಯೋಗಿ ಅಂತ ಹೇಳೋ ಹಾಗೆ. ಅರತಿ ಜನಸಂಸದಿ ಮಯಿ ಸರ್ವೇಶ್ವರೇ ಚ ಐಕಾಂತ್ಯ ಯೋಗೇನ ಸ್ಥಿರಾ ಭಕ್ತಿ. ಏಕಾಂತವಾದ ಭಕ್ತಿ ಪರಮಾತ್ಮನಲ್ಲಿಯೇ, ಅದು ಮುಖ್ಯವಾದದ್ದು. ಜನವರ್ಜಿತ ದೇಶವಾಸಿತ್ವಂ, ಜನರು ಇಲ್ಲದೆ ಇರುವಂತಹ ದೇಶದಲ್ಲಿ ಇರುವಂತಹದ್ದು. ಜನಸಂಸದಿ ಚ ಅಪ್ರೀತಿ, ಜನರು ಇರುವ ಕಡೆಯಲ್ಲಿ ಆಸೆ ಇರದೇ ಇರುವಂತಹದ್ದು. ಒಬ್ಬನೇ ಏಕಾಂತವಾಗಿ ಇರುವಂತಹದ್ದು, ಒಂದು ಸ್ಥಳದಲ್ಲಿ ಇದ್ದು ಯೋಗವನ್ನು ಸಾಧಿಸಬೇಕು ಅಂತ ಇಲ್ಲಿ ಹೇಳಲ್ಪಡುತ್ತೆ. ಮಯಿ ಇತ್ಯನೇನ ಅನ್ಯಭಕ್ತಿಯುನ್ಮೂಲನೇನ ಅವ್ಯಭಿಚಾರಿತ್ವ ಉಪಯುಕ್ತಾಕಾರ ವಿವಕ್ಷಿತ ಮಯಿ ಸರ್ವೇಶ್ವರೇ. ಮಯಿ ಅಂತ ಕೃಷ್ಣನೇ ಹೇಳ್ತಾ ಇರೋದ್ರಿಂದ ಸಾಕ್ಷಾತ್ತಾಗಿ ಸರ್ವೇಶ್ವರನಾದ ನನ್ನಲ್ಲಿ ಅಂತ ಅರ್ಥ. ಆದ್ದರಿಂದ ಇಲ್ಲಿ ಅನನ್ಯ ಭಕ್ತಿ ಮಯಿ ಇತ್ಯನೇನ ಅನ್ಯಭಕ್ತಿ ಉನ್ಮೂಲನೇನ, ಇನ್ನೊಬ್ಬರಲ್ಲಿ ಭಕ್ತಿ ಇರಬಾರ್ದು, ಆ ರೀತಿ ಪರಮಾತ್ಮನಲ್ಲಿಯೇ ಏಕಾಂತವಾದ ಭಕ್ತಿ. ಆದ್ದರಿಂದ ಅವ್ಯಭಿಚರಿತವಾದ ಭಕ್ತಿ, ಬೇರೆ ಎಲ್ಲಿಯೂ ಹೋಗದೆ ಸರ್ವೇಶ್ವರನಾದ ಪರಮಾತ್ಮನಲ್ಲಿಯೇ ಭಕ್ತಿಯನ್ನು ಹೊಂದಿರುವುದು. ಮೈಚ ಅನನ್ಯ ಯೋಗೇನ, ಬೇರೆ ಎಲ್ಲಿಯೂ ಹೋಗದೆ ಅವನಲ್ಲಿಯೇ ಮನಸ್ಸನ್ನು ಇಡುವಂತಹದ್ದು ಭಕ್ತಿ. ಅನನ್ಯ ಯೋಗೇನ ಇತಿ ದೇವತಾಂತರಾದಿ ಪರಿತ್ಯಾಗ ಸಂಗೃಹೀತ. ದೇವತಾಂತರ ಪರಿತ್ಯಾಗ, ಸರ್ವೇಶ್ವರನಾದ್ದರಿಂದ ಬೇರೆ ದೇವತೆಗಳಲ್ಲಿ ಈ ರೀತಿ ಭಕ್ತಿಯನ್ನು ಹೊಂದದೇ ಇರೋದು. ತಥೇವ ಚ ಅವ್ಯಭಿಚರಿತ್ವಂ ತನ್ಮೂಲಂ ಸ್ಥೈರ್ಯಂ, ಅದು ಮೂಲಕವಾದ ಸ್ಥೈರ್ಯವು. ಅನ್ಯಥಾ ಪುನರುಕ್ತೆ ಇತಿ ಅಭಿಪ್ರಾಯೇಣ ಐಕಾಂತ್ಯ ಯೋಗೇನ ಸ್ಥಿರ ಇತಿ ಹೇಳ. ಸ್ಥಿರ ಅನ್ನೋದನ್ನು ಸೇರಿಸಿದ್ರು ಭಾಷ್ಯಕಾರರು, ಸ್ಥಿರವಾದ ಭಕ್ತಿ ಅಂತ ಹೇಳಿಬಿಟ್ಟು. ಆದ್ದರಿಂದ ಬೇರೆ ಎಲ್ಲಿಯೂ ಹೋಗದೆ, ಬೇರೆ ಯಾವ ದೇವತಾಂತರವನ್ನೆಲ್ಲ ಪೂರ್ತಿ ಬಿಟ್ಟು ಪರಮಾತ್ಮನಲ್ಲಿಯೇ, ಸರ್ವೇಶ್ವರನಾದ ಪರಮಾತ್ಮನಲ್ಲಿಯೇ ಸ್ಥಿರವಾದ ಭಕ್ತಿಯನ್ನು ಹೊಂದಿರುವಂಥದ್ದು. ಅನನ್ಯ ಯೋಗೇನ ಪೃಥಕ್ ಸಮಾಧಿನ ಇತಿ ಶಂಕರೋಕ್ತಂ ಏತೇನ ಪ್ರತ್ಯುಕ್ತಂ. ಪೃಥಕ್ ಸಮಾಧಿನ ಅಂತ ಇಲ್ಲಿ ಹೇಳ್ತಾರೆ. ಅನನ್ಯ ಯೋಗ ಅನ್ನೋದು ಸಮಾಧಿಯೊಡನೆ ಸಂಬಂಧವನ್ನು ಸೇರಿಸಿದ್ರು. ಅನನ್ಯ ಯೋಗೇನ ಅಂತ ಹೇಳಿದಾಗ ಸಮಾಧಿ ಯೋಗ ಅಂದರೆ ಸಮಾಧಿ ಅಂತ ಅರ್ಥ ಮಾಡಿ ಸಮಾಧಿಯೊಡನೆ ಸಂಬಂಧ ಅಂತ ಹೇಳಿದ್ರು ಶಂಕರ ಭಾಷ್ಯದಲ್ಲಿ. ಆದರೆ ಭಾಷ್ಯಕಾರರು ಪರಮಾತ್ಮನೊಡನೆ ಸಂಬಂಧ ಅಂತ ಹೇಳ್ತಾರೆ. ಅನನ್ಯ ಯೋಗ ಅಂದರೆ ಬೇರೆ ದೇವತೆಗಳಲ್ಲಿ ಇಲ್ಲದೆ ಸರ್ವೇಶ್ವರನಾದ ನನ್ನಲ್ಲಿ ಭಕ್ತಿಯನ್ನು ಅಂತ ಹೇಳಿ. ಯೋಗ ಅಂದರೆ ಸಂಬಂಧ, ಸಮಾಧಿಯೊಡನೆ ಸಂಬಂಧ ಅಂತ ಅರ್ಥ. ಅಪೃಥಕ್ ಸಮಾಧಿ ಅಂತ ಹೇಳಿ ಶಂಕರ ಭಾಷ್ಯದಲ್ಲಿ ಹೇಳಿರೋದನ್ನ ಇಲ್ಲಿ ನಾವು ಅದನ್ನು ಒಪ್ಕೊಳ್ಳೋದಿಲ್ಲ ಅಂತ ಹೇಳಿ, ಪರಮಾತ್ಮನಲ್ಲಿ ಯೋಗ, ಪರಮಾತ್ಮನಲ್ಲಿ ಏಕಾಂತ ಭಕ್ತಿ ಅನ್ನೋದು ಇಲ್ಲಿ ಹೇಳಲ್ಪಟ್ಟಿದೆ. ನ ವ್ಯಭಿಚರಿತಂ ಶೀಲಮಸ್ಯ ಇತಿ ಅವ್ಯಭಿಚಾರಿಣಿ ಇತಿ. ಬೇರೆ ಎಲ್ಲಿಯೂ ಹೋಗೋದಕ್ಕೆ ಸಾಧ್ಯವಿಲ್ಲದಂತಹ ಭಕ್ತಿ, ಪರಮಾತ್ಮನಲ್ಲಿಯೇ ಸ್ಥಿರವಾಗಿ ಇರುವಂತಹದ್ದು. ಸಮಾಧಿ ವಿರೋಧ ಪರಿಹಾರಾದ್ಯರ್ಥಂ ವಿವಿಕ್ತ ಇತಿ. ಆದರೆ ಇವನ ಒಂದು ಧ್ಯಾನಕ್ಕೆ ವಿರುದ್ಧವಾದದ್ದು, ಅದನ್ನು ತಡೆ ಹಿಡಿಯುವಂತಹದ್ದು, ಅದನ್ನು ಮನಸ್ಸನ್ನು ಚಲಿಸೋ ಹಾಗೆ ಮಾಡುವಂತಹದ್ದು ಜನರಿರುವಂತಹ ದೇಶ. ಆದ್ದರಿಂದ ವಿವಿಕ್ತ ದೇಶ ಸೇವಿತ್ವಂ, ಯಾರು ಇಲ್ಲದೇ ಇರುವಂತಹ ಪ್ರದೇಶದಲ್ಲಿ ಇರುವಂತಹದ್ದು ಅವನಿಗೆ ಸಮಾಧಿಗೆ ಉಪಯುಕ್ತವಾಗುತ್ತೆ. ಇಲ್ಲದೆ ಹೋದರೆ ಸಮಾಧಿಗೆ ವಿರೋಧವಾಗುತ್ತೆ. ಅಹೇರಿವ ಗಣಾಭೀತಃ. ಭಾರತ ಮೋಕ್ಷ ವರ್ಗದಲ್ಲಿ ಅಹಿ ಅಂದರೆ ಸರ್ಪ, ಅಹೇರಿವ ಗಣಾದ್ಭೀತಃ. ಗಣ ಅಂದರೆ ಗುಂಪು. ಜನರ ಗುಂಪು ನೋಡಿದ್ರೆ ಸರ್ಪವನ್ನು ನೋಡಿ ಎಷ್ಟು ಭಯಪಡ್ತಾನೋ ಹಾಗೆ ಭಯಪಡ್ತಾನಂತೆ ಒಬ್ಬ ಯೋಗಿ. ಜನರ ಗುಂಪವನ್ನು ನೋಡಿ ಗಣಾತ್ ಅಹೇಹೇ ಇವ ಭೀತಃ. ಸರ್ಪವನ್ನು ನೋಡಿದ್ರೆ ಎಷ್ಟು ಭಯ ಆಗುತ್ತೋ ಅಷ್ಟು ಭಯವಾಗುತ್ತೆ ಯೋಗಿಗೆ ಅಂತ ಹೇಳಲ್ಪಟ್ಟಿದೆ. ಹಾಗೆ ಉಕ್ತಂ ಚ ಮೋಕ್ಷಧರ್ಮೇ ನೈತಾದೃಶಂ ಬ್ರಾಹ್ಮಣಸ್ಯ ಅಸ್ತಿ ವಿತ್ತಂ ಯಥೈಕತಾ ಸಮತಾ ಸತ್ಯತಾ ಚ ಸತ್ಯಂ ಧೃತಿ ದಂಡನಿಧಾನಮಾರ್ಜಂ ತತಸ್ತತಶ್ಚೋಪರಮಃ ಕ್ರಿಯಾಭ್ಯಃ ಅಂತ ಹೇಳಿ. ಇದಕ್ಕೆ ಪಾಠಾಂತರವೂ ಇದೆ, ಮಹಾಭಾರತದಲ್ಲಿ ಬರುವಂತಹದ್ದು. ಇದರಲ್ಲಿ ಮಹಾಭಾರತದ ಶ್ಲೋಕವನ್ನು ಇಲ್ಲಿ ತಿಳಿದ ತತಶ್ಚತಃ ಅಂತ ಹೇಳಿ ಶಾಂತಿ ಪರ್ವದಲ್ಲಿ ಬರುವಂತಹದ್ದು ಇದು. ದಂಡ ನಿಧಾನಂ ಅಂದರೆ ಯಾರನ್ನು ದಂಡಿಸದೇ ಇರೋದು ಅಂತ ಅರ್ಥ. ಇಲ್ಲಿ ಸತ್ಯಂ ಧೃತಿ ಮಿತ್ತದೆಲ್ಲ ಸ್ಪಷ್ಟವಾಗಿದೆ. ನೈತಾದೃಶಂ ಬ್ರಾಹ್ಮಣಸ್ಯ ಆಸ್ತಿ ವಿತ್ತಂ. ಬ್ರಾಹ್ಮಣಿಗೆ ಇದಕ್ಕೆ ಸಮಾನವಾದ ಒಂದು ಆಸ್ತಿ ಇಲ್ಲ, ಒಂದು ಸಂಪತ್ತು ಧನವಿಲ್ಲ. ಯಾವುದು ಅಂದರೆ ಯಥಾ ಏಕತಾ
ಸಮತಾ ಸತ್ಯತಾ ಸತ್ಯಂ ಧೃತಿ ದಂಡನಿಧಾನಂ. ದಂಡನಿಧಾನಂ ದಂಡವನ್ನು ಪಕ್ಕದಲ್ಲಿ ದೂರ ಮಾಡೋದು ಅಂತ ಅರ್ಥ, ದೂರದಲ್ಲಿಡೋದು, ಯಾರನ್ನು ದಂಡಿಸದೇ ಇರೋದು ಅಂತ ಅರ್ಥ. ಅದು ಆರ್ಜವ ರುಜು ಸ್ವಭಾವ. ತತಶ್ಚ ಉಪರಮಃ ಕ್ರಿಯಾಭ್ಯ, ಮತ್ತು ಕ್ರಿಯೆಗಳಿಂದ ಉಪರಮವಾಗುವಂತಹದ್ದು, ಬೇಡದೇ ಇರುವಂತಹ ಬೇರೆ ಕ್ರಿಯೆಗಳನ್ನೆಲ್ಲ ಮಾಡದೆ ಸ್ಥಿರವಾದ ಧ್ಯಾನವನ್ನು ಪಡೆದುಕೊಳ್ತಾನೆ ಅವನು. ಸಮತಾ ಏಕತಾ ಸತ್ಯತಾ ಸತ್ಯಂ. ಇದಕ್ಕೆ ಸಮನಾದ ಒಂದು ವಿತ್ತವಿಲ್ಲ ಬ್ರಾಹ್ಮಣನಿಗೆ ಅಂತ ಹೇಳಲ್ಪಟ್ಟಿದೆ. ಅದು ಇಲ್ಲಿ ಶಾಂತಿಪುರದಲ್ಲಿ ಬರುತ್ತೆ. ಇದರಲ್ಲಿ ಜನಃ ಅತ್ರ ಸತ್ವೋತ್ತರೇತರ. ಸ್ವಾಮಿ ದೇಶಿಕನ್ ಸ್ಪಷ್ಟಪಡಿಸ್ತಾರೆ, ಜನರ ಮಧ್ಯದಲ್ಲಿ ಇರೋದು ಇಷ್ಟವಾಗುವುದಿಲ್ಲ, ಗುಂಪನ್ನು ನೋಡಿದ್ರೆ ಸರ್ಪದಂತೆ ಭಯಪಡ್ತಾನೆ ಅಂದರೆ ಭಾಗವತರ ಸಂಸರ್ಗ ಬೇಕೋ ಬೇಡವಾ ಇವನಿಗೆ ಅಂತ ಹೇಳಲ್ಪಟ್ಟಿದೆಯಲ್ಲ. ಭಾಗವತರ ಸಂಸರ್ಗ ಮುಖ್ಯವಾಯ್ತಲ್ಲ ಮುಮುಕ್ಷುಗೆ ಅಂತ ಹೇಳಿದ್ರೆ, ಅದಲ್ಲ ಇಲ್ಲಿ ಹೇಳಿರೋದು. ಸತ್ವೋತ್ತರ ಇತರಹ ಅಂತ ಹೇಳಿದ್ರು. ಸತ್ವೋತ್ತರರಲ್ಲದವರ ಜನ, ಅಲ್ಲದವರ ಸಂಘ ಇವನಿಗೆ ಹಿಡಿಸೋದಿಲ್ಲ. ಸತ್ವೋತ್ತರರಾದವರ ಸಂಘ ಹಿಡಿಸುತ್ತೆ ಇವನಿಗೆ, ಅದು ಉಪಯುಕ್ತವಾದದ್ದು. ಅದರಿಂದ ಇವನ ಧ್ಯಾನಕ್ಕೆ ಏನು ತೊಂದರೆ ಇಲ್ಲ. ಆದರೆ ಸತ್ವೋತ್ತರ ಇತರಹ ಅಂತ ಹೇಳಿ ಅರತಿ ಜನಸಂಸದಿ ಅಂತ ಹೇಳಿದ್ರೆ ಸ್ಪಷ್ಟಪಡಿಸ್ತಾರೆ ಅದನ್ನು, ಸತ್ವೋತ್ತರರಲ್ಲದವರು ಅಂತ ಹೇಳಿ. ಮೈಚಾ ಅನನ್ಯ ಯೋಗೇನ ಭಕ್ತಿರವ್ಯ ವಿಚಾರಿಣಿ ವಿವಿಕ್ತ ದೇಶ ಸೇವಿತ್ವಂ ಅರತಿ ಜನಸಂಸದಿ. ಎಲ್ಲ ಸುಲಭವಾಗಿ ಇದೆ. ಇದು ಆತ್ಮಗುಣಗಳೆಲ್ಲ ಬಹಳ ಪ್ರಧಾನವಾದದ್ದು. ಅಧ್ಯಾತ್ಮಜ್ಞಾನ ನಿತ್ಯತ್ವಂ ತತ್ವಜ್ಞಾನಾರ್ಥ ಚಿಂತನಂ ಏತಜ್ಞಾನಮಿತಿ ಪ್ರೋಕ್ತಂ ಅಜ್ಞಾನಂ ಯದತೋನ್ಯಥಾ. ಆತ್ಮನಿಜ್ಞಾನಂ ಅಧ್ಯಾತ್ಮ ಜ್ಞಾನ ನಿತ್ಯತ್ವಂ. ಆತ್ಮನಿಜ್ಞಾನಂ ಅಧ್ಯಾತ್ಮ ಜ್ಞಾನಂ. ಅಧ್ಯಾತ್ಮ ಜ್ಞಾನಂ ಅಂದರೆ ಆತ್ಮನ ವಿಷಯದಲ್ಲಿ ಜ್ಞಾನ. ಅಧ್ಯಾತ್ಮ ಜ್ಞಾನ ಅನಿಷ್ಠತ್ವಂ, ಅದರಲ್ಲಿಯೇ ಸ್ಥಿರವಾಗಿ ಇರುವಂತಹದ್ದು. ಅಧ್ಯಾತ್ಮ ಜ್ಞಾನ ನಿತ್ಯತ್ವಂ ಅಂತ ಅರ್ಥ. ನಿತ್ಯವಾಗಿರೋದು ಅಂದರೆ ನಿಷ್ಠೆ, ಸ್ಥಿರವಾಗಿ ಇರುವಂತಹದ್ದು. ಅಧ್ಯಾತ್ಮ ಜ್ಞಾನ ನಿತ್ಯತ್ವಂ ಶಬ್ದ ಅರ್ಥ ಮಾಡೋದು ಬಹಳ ಕಷ್ಟ. ಅಧ್ಯಾತ್ಮ ಜ್ಞಾನ ನಿತ್ಯತ್ವಂ ಅಂದರೆ ಅಧ್ಯಾತ್ಮ ಜ್ಞಾನ ಸ್ಥಿರವಾಗಿ ಇರಬೇಕು. ಹಾಗೆ ತತ್ವಜ್ಞಾನಾರ್ಥ ಚಿಂತನಂ, ತತ್ವಜ್ಞಾನ ಪ್ರಯೋಜನಂ. ಅರ್ಥ ಅಂದರೆ ಇಲ್ಲಿ ಪ್ರಯೋಜನ. ತತ್ವಜ್ಞಾನ ಪ್ರಯೋಜನಂ ಜೊತೆ ಚಿಂತನಂ ತನ್ನಿರತತ್ವಂ ಇತಿ ಅರ್ಥ. ತತ್ವಜ್ಞಾನ ಅರ್ಥ ಚಿಂತನಂ, ತತ್ವಜ್ಞಾನವೇ ಪ್ರಯೋಜನ. ಯಾವ ಒಂದು ಚಿಂತನೆಯಿಂದ ತತ್ವಜ್ಞಾನವು ನಮಗೆ ಉಂಟಾಗುತ್ತೋ ಅದರಲ್ಲಿಯೇ ನಿರತವಾಗಿರೋದು. ಯಾವ ಒಂದು ಚಿಂತನೆಯಿಂದ ತತ್ವಜ್ಞಾನ ನಮಗೆ ಸ್ಥಿರವಾಗಿ ಉಂಟಾಗಬೇಕು, ತತ್ವಜ್ಞಾನ ಉಂಟಾಗಬೇಕು. ಆ ಚಿಂತನೆ ಅದರಲ್ಲಿಯೇ ನಿರತರಾಗಿರುವಂತಹದ್ದು. ಆಚಾರ್ಯರ ಗ್ರಂಥಗಳನ್ನು ಅನುಷ್ಠಾನ, ಅದು ಕಾಲಕ್ಷೇಪಾದಿಗಳನ್ನು ಮಾಡೋದು, ಅಧ್ಯಯನ ಮಾಡೋದು, ಪಾರಾಯಣ ಮಾಡೋದು, ಇದರಲ್ಲೆಲ್ಲ ನಮಗೆ ತತ್ವಜ್ಞಾನವು ಏರ್ಪಡುತ್ತೆ. ಆ ತತ್ವಜ್ಞಾನ ಉಂಟಾಗುವಂತಹ ಚಿಂತನೆ ಅದರಲ್ಲಿ ನಿರತವಾಗಿರೋದು ತತ್ವಜ್ಞಾನಾರ್ಥ ಚಿಂತನಂ. ಜ್ಞಾಯತೆ ಅನೇನ ಆತ್ಮ ಇತಿ ಜ್ಞಾನಂ ಏತತ್ ಜ್ಞಾನಂ ಅಂತ ಹೇಳಿದ್ರು. ಇದುವೇ ಜ್ಞಾನ ಅಂತ ಹೇಳಿದ್ರು. ಇದುವೇ ಜ್ಞಾನ ಅಂತ ಹೇಳಿದ್ರೆ ಜ್ಞಾಯತೆ ಅನೇನ ಆತ್ಮ ಇತಿ ಜ್ಞಾನಂ. ಇದು ಕರಣಾರ್ಥದಲ್ಲಿ ಹೇಳಲ್ಪಟ್ಟಿದೆ. ಏತತಿ ಜ್ಞಾನಂ ಅಂದರೆ ಏತತಿ ಜ್ಞಾನ ಸಾಧನಂ ಅಂತ ಅರ್ಥ. ಆತ್ಮಜ್ಞಾನ ಸಾಧನಂ, ಏತತಿ ಆತ್ಮಜ್ಞಾನ ಸಾಧನಂ. ಅಧ್ಯಾತ್ಮಜ್ಞಾನ ನಿತ್ಯತ್ವ, ಅಧ್ಯಾತ್ಮಜ್ಞಾನದಲ್ಲಿಯೇ ಆತ್ಮನ ವಿಷಯದ ಜ್ಞಾನದಲ್ಲಿಯೇ ನಿರತವಾಗಿ ನಿಷ್ಠೆ ಸ್ಥಿರವಾಗಿ ಇರೋದು. ಆ ತತ್ವಜ್ಞಾನವನ್ನು ಉಂಟು ಮಾಡುವಂತಹ ಚಿಂತನೆಯಲ್ಲಿಯೇ ನಿರತವಾಗಿರೋದು. ಇದುವೇ ಆತ್ಮಜ್ಞಾನಕ್ಕೆ ಸಾಧನ ಅಂತ ಹೇಳಲ್ಪಟ್ಟಿದೆ. ಏತತಿ ಜ್ಞಾನಂ ಅಂದರೆ ಜ್ಞಾನ ಸಾಧನಂ ಅಂತ ಅರ್ಥ. ಕರಣಾರ್ಥದಲ್ಲಿ ಹೇಳಲ್ಪಟ್ಟಿದೆ ಜ್ಞಾನಂ ಅಂತ ಹೇಳೋದು. ಆ ಜ್ಞಾಯತೆ ಅನೇನ ಅನ್ನೋದು ಕರಣಾರ್ಥ. ಇತಿ ಇತಿ ಜ್ಞಾನಂ ಆತ್ಮಜ್ಞಾನ ಸಾಧನಂ ಇತಿ ಅರ್ಥ. ಆತ್ಮಜ್ಞಾನಕ್ಕೆ ಸಾಧನ. ಇದೆಲ್ಲ ಈ ರೀತಿ ಶಾಸ್ತ್ರದಲ್ಲಿ ಅನೇಕ ಕಡೆ ಹೇಳಲ್ಪಡುತ್ತೆ. ಜೈಮಿನಿ ಸೂತ್ರದಲ್ಲಿ ಪ್ರಸಿದ್ಧವಾಗಿ ಔತ್ಪತ್ತಿಕ ಸೂತ್ರ ಅಂತ ಪ್ರಸಿದ್ಧ. ಅದರಲ್ಲಿಯೂ ಹಾಗೆ ಔತ್ಪತ್ತಿಕಸ್ತು ಶಬ್ದಸ್ಯ ಅರ್ಥೇನ ಸಂಬಂಧ ತಸ್ಯ ಜ್ಞಾನಂ ಉಪದೇಶ ಅನ್ನುವ ಜ್ಞಾನಂ ಅನ್ನೋದು ಕರಣಾರ್ಥದಲ್ಲಿ ಹೇಳಿದ್ದಾರೆ. ಜೈಮಿನಿ ಸೂತ್ರದಲ್ಲಿಯೂ ಹಾಗೆಯೇ ವೇದಕ್ಕೆ ಜ್ಞಾನ ಸಾಧನಂ ಅಂತ ಹೇಳಲ್ಪಟ್ಟಿದೆ ವೇದ. ಅದಕ್ಕೆ ತಸ್ಯ ಜ್ಞಾನಂ ಉಪದೇಶ ಜ್ಞಾನ ಸಾಧನಂ ಅಂತ ಅರ್ಥ. ಹಾಗೆಯೇ ಇಲ್ಲಿಯೂ ಕೂಡ ಜ್ಞಾನ ಸಾಧನಂ ಏತತ್ ಜ್ಞಾನಂ
ಕ್ಷೇತ್ರ ಸಂಬಂಧಿನಃ ಪುರುಷಸ್ಯ ಅಮಾನಿತ್ವಾದಿಕಂ ಉಕ್ತಂ ಗುಣವೃಂದಂ ಏವ ಆತ್ಮಜ್ಞಾನೋಪಯೋಗಿ ಏತದ್ವ್ಯತಿರಿಕ್ತಂ ಸರ್ವಂ ಕ್ಷೇತ್ರಕಾರ್ಯಂ ಆತ್ಮಜ್ಞಾನ ವಿರೋಧಿ ಇತಿ ಅಜ್ಞಾನಂ. ಏತತ್ ಜ್ಞಾನಮಿತಿ ಪ್ರೋಕ್ತಂ ಅಂತ ಹೇಳಿದ್ರು. ಇಲ್ಲಿಯವರೆಗೂ ಹೇಳಲ್ಪಟ್ಟಿರೋದು ಜ್ಞಾನಕ್ಕೆ ಸಾಧನ, ಆತ್ಮಜ್ಞಾನಕ್ಕೆ ಸಾಧನ. ಇದು ಕೂಡ ಅಧ್ಯಾತ್ಮ ಜ್ಞಾನ ಇತ್ಯತ್ವಂ ತತ್ವಜ್ಞಾನ ಅರ್ಥಚಿಂತನಂ ಅನ್ನೋದು ಕಡೆಯ ಭಾಗ. ಇದಕ್ಕೆ ಮೊದಲು ಹೇಳಲ್ಪಟ್ಟ ಎಲ್ಲವೂ ಕೂಡ ಆತ್ಮಜ್ಞಾನಕ್ಕೆ ಸಾಧನಗಳು. ಮೈಚಾನನ್ಯ ಯೋಗೇನ ಬುದ್ಧಿರವ್ಯ ವಿಚಾರಿಣಿ, ಇದೆಲ್ಲ ಏನೇನು ಹೇಳಲ್ಪಟ್ಟಿತೋ ಅಮಾನಿತ್ವಂ ಅದಂಬಿತ್ವಂ ಅಂತ ಆರಂಭಿಸಿ ಇಲ್ಲಿಯವರೆಗೂ ಏನನ್ನು ಹೇಳಲ್ಪಟ್ಟಿತೋ ಏತತ್ ಜ್ಞಾನಮಿತಿ ಪ್ರೋಕ್ತಂ, ಇದಿಷ್ಟು ಕೂಡ ಆತ್ಮಜ್ಞಾನಕ್ಕೆ ಸಾಧನಗಳು ಅಂತ ಇಲ್ಲಿ ಹೇಳಲ್ಪಟ್ಟಿದೆ. ಇದನ್ನು ಬಿಟ್ಟು ಮಿಕ್ಕಿದ್ದೆಲ್ಲ ಅಜ್ಞಾನ ಅಂತ ಹೇಳಲ್ಪಡುತ್ತೆ. ಕ್ಷೇತ್ರದೊಡನೆ ಸಂಬಂಧಿಸಿದ ಪುರುಷ ಯಾರು ಇದಾನೋ ಅವನಿಗೆ ಅಮಾನಿತ್ವಾದಿಕಂ ಮುಕ್ತಂ, ಅಮಾನಿತ್ವದಿಂದ ಆರಂಭಿಸಿ ಅಮಾನಿತ್ವಂ ಅದಂಭಿತ್ವಂ ಮೊದಲಾದದ್ದು ಹೇಳಲ್ಪಟ್ಟಿತಲ್ಲ. ಗುಣವೃಂದಂ, ಗುಣಗಳ ಒಂದು ಸಮೂಹ ಇದುವರೆಗೂ ಹೇಳಲ್ಪಟ್ಟಿತಲ್ಲ, ಇದುವೇ ಗುಣವೃಂದಮೇವ ಆತ್ಮಜ್ಞಾನ ಉಪಯೋಗಿ, ಆತ್ಮಜ್ಞಾನಕ್ಕೆ ಉಪಯುಕ್ತವಾದದ್ದು. ಕ್ಷೇತ್ರ ವಿಕಾರಗಳಲ್ಲಿ ಉಪಾದೇಯವಾದ ಗುಣಗಳು ಹೇಳಲ್ಪಡುತ್ತದೆ ಅಂತ ಅಮಾನಿತ್ವ ಅದಂಬಿತ್ವದಲ್ಲಿ ಆರಂಭದಲ್ಲಿ ಹೇಳಿದ್ರು ಭಾಷ್ಯಕಾರರು. ಕ್ಷೇತ್ರ ವಿಕಾರಗಳಲ್ಲಿ ಒಬ್ಬ ಆತ್ಮಜ್ಞಾನ ಸಾಧಿಸುವವನಿಗೆ ಉಪಯುಕ್ತವಾದ ಉಪಾದೇಯವಾದ ಗುಣಗಳು ಅಮಾನಿತ್ವಂ ಅದಂಬಿತ್ವಂ ಇಂದ ಆರಂಭಿಸಿ ತತ್ವಜ್ಞಾನಾರ್ಥ ಚಿಂತನಂ ಇದುವರೆಗೂ ಹೇಳಲ್ಪಟ್ಟಿತು. ಇದೆಲ್ಲವೂ ಕೂಡ ಏತತ್ ಜ್ಞಾನ ಸಾಧನಂ, ಏತತ್ ಜ್ಞಾನಂ ಆತ್ಮಜ್ಞಾನಕ್ಕೆ ಸಾಧನಗಳು, ಎಲ್ಲ ಆತ್ಮಜ್ಞಾನಕ್ಕೆ ಉಪಯುಕ್ತವಾದದ್ದು. ಕ್ಷೇತ್ರ ಸಂಬಂಧಿನಃ, ಕ್ಷೇತ್ರಕ್ಕೆ ಸಂಬಂಧಿಸಿದಂತಹ ಜೀವಾತ್ಮ ಸಾಧಕ ಪುರುಷಸ್ಯ ಅಮಾನಿತ್ವಾದಿಕಂ ಉಕ್ತಂ ಗುಣವೃಂದಂ, ಅಮಾನಿತ್ವ ಮೊದಲಾಗಿ ಹೇಳಲ್ಪಟ್ಟಂತಹ ಗುಣಗಳ ಸಮೂಹವು ಇದುವೇ ಆತ್ಮಜ್ಞಾನ ಉಪಯೋಗಿ, ಆತ್ಮಜ್ಞಾನಕ್ಕೆ ಉಪಯುಕ್ತವಾದದ್ದು. ಏತದ್ವ್ಯತಿರಿಕ್ತಂ ಸರ್ವಂ, ಇದನ್ನು ಬಿಟ್ಟು ಮಿಕ್ಕಿದೆಲ್ಲವೂ ಕೂಡ ಕ್ಷೇತ್ರ ಕಾರ್ಯಂ, ಕ್ಷೇತ್ರದಿಂದ ನಮಗೆ ದೇಹ ಸಂಬಂಧದಿಂದ ಉಂಟಾಗುವ ಮಿಕ್ಕ ಎಲ್ಲ ವಿಷಯಗಳು ಕೂಡ ಆತ್ಮಜ್ಞಾನ ವಿರೋಧಿ ಇತಿ ಅಜ್ಞಾನ, ಮಿಕ್ಕಿದೆಲ್ಲ ಆತ್ಮಜ್ಞಾನಕ್ಕೆ ವಿರೋಧಿ. ಇಷ್ಟು ಗುಣಗಳು ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ನಮಗೆ ಬರುತ್ತೆ. ಶರೀರ ಸಂಬಂಧದಿಂದ ಬೇಕಾದಷ್ಟು ಗುಣಗಳು ಉಂಟಾಗುತ್ತೆ ನಮಗೆ, ಇಚ್ಛಾ ದ್ವೇಷ ಸುಖ ದುಃಖ ಹಾಗೆ ಹೇಳಿದ ಹಾಗೆ. ಅವುಗಳಲ್ಲಿ ಇಷ್ಟು ಗುಣಗಳ ಒಂದು ಸಮೂಹ ಏನು ಹೇಳಲ್ಪಟ್ಟಿತೋ ಇದುವರೆಗೂ, ಇದುವೇ ಆತ್ಮಜ್ಞಾನಕ್ಕೆ ಸಾಧನಕ್ಕೆ ಉಪಯುಕ್ತವಾದದ್ದು. ಮಿಕ್ಕಿದೆಲ್ಲವೂ ಕೂಡ ಅಜ್ಞಾನ ಅಂತ ಹೇಳಲ್ಪಡುತ್ತೆ, ಆತ್ಮಜ್ಞಾನಕ್ಕೆ ವಿರೋಧಿ ಅಂತ ಹೇಳಲ್ಪಟ್ಟಿದೆ. ಅಧ್ಯಾತ್ಮಜ್ಞಾನ ನಿತ್ಯತ್ವಂ ತತ್ವಜ್ಞಾನಾರ್ಥ ಚಿಂತನಂ ಏತತ್ ಜ್ಞಾನಮಿತಿ ಪ್ರೋಕ್ತಂ. ಏತತ್ ಅಂದರೆ ಇಲ್ಲಿವರೆಗೂ ಹೇಳಲ್ಪಟ್ಟ ಎಲ್ಲವೂ ಅಮಾನಿತ್ವದಿಂದ ಆರಂಭಿಸಿ ಅಜ್ಞಾನಂ ಯದತಃ ಅನ್ಯಥ, ಇದನ್ನು ಬಿಟ್ಟು ಮಿಕ್ಕಿದ್ದೆಲ್ಲ ಅಜ್ಞಾನ, ಆತ್ಮಜ್ಞಾನಕ್ಕೆ ವಿರೋಧಿ ಅಂತ ಹೇಳಲ್ಪಡುತ್ತೆ ಅಂತ ಹೇಳಿ, ಅದಕ್ಕೆ ತಾತ್ಪರ್ಯ ಚಂದ್ರಿಕೆ ಇದೆ, ಅದನ್ನು ಮುಂದೆ ಅನುಸಂಧಾನ ಮಾಡೋಣ ಅಂತ ಹೇಳಿ ಇಲ್ಲಿಗೆ ನಮಸ್ಕಾರವನ್ನು ತಿಳಿಸಲಿಸ್ಕೊಂಡು ಯೋ ನಿತ್ಯಂ ಅಚ್ಯುತಪದ ಅಂಬುಜೈತ್ಮರುಕ್ಮಂ ವ್ಯಾಮೋಹತಃ ತರಿತರಾಣಿ ಜ್ಞಾಯಮೇನೆ ಸ್ಮದ್ಗುರೋರ್ಭಗವತೋಸ್ಯಲೇಕ ಸಿಂಧೋ ರಾಮಾನುಜಸ್ಯ ಚರಣೋ ಚರಣಂ ಪ್ರಪದ್ಯೆ ಗೀತಾರ್ಪಿಕ ಸಿಂಹ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ. ಶ್ರೀ ನಮಸ್ತು.